ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ಕೂಡ ಬೇರೆ ನುಡಿವೆ ಮೂರ್ಖನೇ ಯಾದಗಿದು ನುಡಿವೆ ಮೂರ್ಖನೇ ಯಾದಗಿಂದು ನುಡಿವೆ ಯಾದಗಿಂದು ನುಡಿವೆ ಮೂರ್ಖನೇ ನುಡಿವೆ ನುಡಿವೆ ಮೂರ್ಖನೇ ಲೋಕ ಮಾತೆ ಸೀತೆ ಭುವನ ಖ್ಯಾತೆ ಆದಿಶಕ್ತಿ ಮೂಢನೆ ಲೋಕಮಾತೆ 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 ಸೀತೆ ಭುವನ ಖ್ಯಾತಿ ಆದಿಶಕ್ತಿ ಮೂಢನೆ ಲೋಕ ಮಾತೆ ಸೀತೆ ಭುವನ ಖ್ಯಾತೆ ಆದಿಶಕ್ತಿ ಮೂಢನೆ ಯಾದಗಿಂದು ನುಡಿಯ ಮೂರ್ಖನೇ ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿಶಕ್ತಿ ಮೂಢನೆ ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿಶಕ್ತಿ ಮೂಢನೆ ಲೋಕಮಾತೆ ಸೀತೆ ಭುವನ ಖ್ಯಾತಿ ಆದಿಶಕ್ತಿ ಮೂಢನೆ ಭುವನ ಖ್ಯಾತೆ ಆದಿಶಕ್ತಿ ಮೂಢನೆ ಆದಿಶಕ್ತಿ ಮೂಢನೆ ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿಶಕ್ತಿ ಮೂಢನೆ ಮೂಲ ಪ್ರಕೃತಿ ಇವಳ ದೆಸೆಯಲಿ ಮೂಲ ಪ್ರಗತಿ ಇವಳ ದೆಸೆಯಲಿ ಮೂಲ ಪ್ರಕೃತಿ ಇವಳ ದೆಸೆಯಲಿ ಖಳರ ನಿರ್ನಾಮಗೈವ ನೆವನದಿಂದಲೇ ಖಳರ ನಿರ್ಮೂಲಗೈವ ನೆವನ ನಿರ್ಮೂಲಗೈವ ನೆವನದಿಂದಲೇ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ತಾಳಿ ರಾಮವತಾರ ತಾಳಿ ರಾಮವತಾರ ಮೂಲ ಪುರುಷ ವಿಶ್ವಮೂರ್ತಿ ಕೂಳದನುಜಾನರಿದ ಕೂಳದನುಜಾನರಿದ ಧನುಜಾನರಿದ ಧನುಜಾನರಿದ ಅಗ್ನಿ ಜ್ವಾಲೆಯೊಳಗೆ ಪರಿಕಿಸಿರ್ಪದೋ ಅಗ್ನಿ ಜ್ವಾಲೆಯೊಳಗೆ ಪರಿಕಿಸಿರ್ಪದು ಅಗ್ನಿ ಜ್ವಾಲೆಯೊಳಗೆ ಪರಿಕಿಸಿರ್ಪದೋ ಸತಿಯ ಆಮೇಲೆ ಕೂಡಿ ಮುದವದಾದನೋ ಸತಿಯ 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 ಆಮೇಲೆ ಕೂಡಿ ಮುದವಾತಾರ್ದನು ಕೂಡಿ ಮುದವಾತಾರ್ದನು ಕೂಡಿ ಮುದವಾತಾರ್ದನು ಮುದವತಾದನು ಮುದವತಾದನು ಆ ಆ ಆ ಆ ಆ ಕಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ
ಪುರುಷ ವಿಶ್ವಮೂರ್ತಿ ಮೂಲ ಪುರುಷ ವಿಶ್ವಮೂರ್ತಿ ಕೂಳದನುಜರಿದು ಕೂಳದನುಜರಿದು ಅರಿದು ಧನುಜರಿದು ಅಗ್ನಿಜ್ವಾಲೆಯೊಳಗೆ 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 ಬಡಗಿಸಿರ್ಬನು ಸತಿಯ ಆಮೇಲೆ ಕೂಡಿ ಮುದವ ತಾಳ್ದನು ಸತಿಯ ಆಮೇಲೆ ಕೂಡಿ ಮುದವ ತಾಳ್ದನು ಕೂಡಿ ಮುದವ ತಾಳ್ದನು ಮುದವ ತಾಳ್ದನು ಮುದವ ತಾಳ್ದನು ಸತಿಯ ಆಮೇಲೆ ಕೂಡಿ ಮುದವ ತಾಳ್ದನು ಮುದವ ತಾಳ್ದನು ಕೂಡಿ ಮುದವ ತಾಳ್ದನು ಧೀಂ ಧೀಂ ತದಿನ ತಾಂ ತಾಂ ತದಿನ ಧೀಂ 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 ತದಾ ಧೀಂ ಧೀಂ ತದಿನ ತಾಂ ತಾಂ ತದಿನ ಧೀಂ 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 ತದಾ ಧೀಂ ಧೀಂ ತದಿನ ಧೀಂ ಧೀಂ ತದಿನ ಧೀಂ ತೋಂ ತದಿನ ತಾ ಧೀಂ ತೋಂ ತದಿನ ತಾ ಧೀಂ ಧೀಂ ತದಿನ ತಾ ತೋಂ ತೋಂ ತದಿನ ತೈ ಧೀಂ ತದಿನ ತಾ ತೈ ತದಿನ ತಾ ತೈ ತದಿನ ತಾ ತೈ ತದಿನ ತಾ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಕೂಳದನುಜರಿದು ಅಗ್ನಿ ಜ್ವಾಲೆಯೊಳಗೆ ಮರಿಗಿ ಇರ್ಬನು ಸತಿಯ ಆಮೇಲೆ ಕೂಡಿ ಆಮೇಲೆ ಕೂಡಿ ಮುದವ ತಾಳ್ದನು ಯಾದಾಗಿತ್ತು ತುಣಿವೆ ಮೂರ್ಖನೇ ಲೋಕ ಮಾದಸಿದೆ ಲೋಕ ಮಾದಸಿದೆ ಭುವನ ಖಾತೆ ಆದಿಶಕ್ತಿ ಮೂಢನೆ ನಾ ಕೇಳಿದ ವಿಷಯಕ್ಕೆ ಉತ್ತರ ಕೊಡುವುದಕ್ಕಿಂತ ಮೊದಲು ಇಷ್ಟಾದ್ರೂ ನೀ ತೋರಿಸಿದೆಯಲ್ಲ. ಹೌದು, ನಮ್ಮವರಿಗೆಲ್ಲ ಎಷ್ಟು ಆನಂದ ಆಯ್ತು ಗೊತ್ತಾ. ಆಗಲಿ ಆಗಲಿ, ನೀನು ಏನೇ ಹೇಳು, ಇಷ್ಟು ಮಾಡಿದ್ದೇ ಸಾಕು. ಹಾಗಲ್ಲ, ರಾಮಕಥೆ ಹೇಳುವಂತ ಮೊದಲು ಇಷ್ಟಾದ್ರೂ ಅವರು ಸಿದ್ಧರಾಗಬೇಕು. ನಿನ್ನ ಕಟುವ ಅಕ್ಕಿಗಳಿಂದ ಹೌದೇನೋ ರಾಮನಲ್ಲಿ ಅಂತಹ ಅವಗುಣಗಳು ಇದೆಯೇನೋ ಎನ್ನುವಂತಹ ಸಂದೇಹಕ್ಕೆ ಏನು ನಮ್ಮವರು ಹೌದು ಅವರಿಗೆಲ್ಲ ಗೊತ್ತುಂಟು. ಏನು ನಾ ಮಾತಾಡುವುದಕ್ಕಿಂತ ಮೊದಲೇ ಗೊತ್ತುಂಟು ಅವರಿಗೆ, ಇಂಥದ್ದೇ ಮಾತಾಡುದು ನಾನು. ಹಾಗಾದ್ರೆ ಅವರಿಷ್ಟು ನೀವು ಇವತ್ತು ಹೇಳಬೇಕೆನ್ನುವ ಹಾಗೆ ಅವರು ಹೇಳಿಕೊಟ್ಟು ನೀನು ಅವರಿಗೆ ಗೊತ್ತುಂಟೋ ಯಥಾ ರಾಜ ತಥಾ ಪ್ರಜಾ. ಓ ಹಾಗೆ ಹಾಗೆ. ಹಾಗಾದ್ರೆ ನಾನು ಇಷ್ಟು ಮಾಡಿದ್ದೆ ಯಾಕೆ? ಎಷ್ಟು ರಾಮನ ಕುರಿತಾಗಿ ಹೇಳುವಾಗ ನಿಮ್ಮ ಹೃದಯ ಒಂದಿಷ್ಟು ಸಿದ್ಧವಾಗಲಿ ಹದವಾಗಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ. ಮತ್ತೆ ಒಂದು ಏನು, ನಮ್ಮ ಊರಿನವರು ಹಿಡಿದದ್ದನ್ನೇ ದೊಡ್ಡದು ಅಂತ ಹೇಳುವವರಲ್ಲ. ಅಲ್ಲಲ್ಲ, ಮತ್ತೊಂದು ದೊಡ್ಡದು ಉಂಟು ಅಂತ ಇದ್ರೆ ಪ್ರಾಮಾಣಿಕವಾಗಿ ಅದರ ಬಗ್ಗೆ ಅನುಕಂಪ ಉಳ್ಳವರಾಗಿ ಸ್ಪಂದಿಸುವವರು, ಸಹಕಾರ ಕೊಡುವ. ಹಾಗಾದ್ರೆ ಮತ್ತೊಂದು ದೊಡ್ಡದುಂಟು ಅಂತ ಗೊತ್ತಿಲ್ಲದೆ ಈಗ ಇದ್ದದ್ದನ್ನೇ ದೊಡ್ಡದು ಅಂತ ತಿಳಿದುಕೊಂಡಿದ್ದೀರಿ ಅಂತ ಆಯ್ತು. ಖಂಡಿತ ಯಾವುದು ಅಂತ ವಿಮರ್ಶೆ ಮಾಡಿದ್ರೆ ನಮ್ಮ ಊರಿನವರು ಒಪ್ಲಿಕ್ಕಿಲ್ಲ. ಅಲ್ಲ, ವಿಮರ್ಶೆ ಮಾಡಿದರೂ ಒಪ್ಪುವುದಿಲ್ಲ ಅಂತ ಆದ್ರೆ ಯಾವುದು ತರ್ಕದಿಂದ ಸಿದ್ಧಾಂತಕ್ಕೆ ಒಳಪಡುತ್ತದೆಯೋ ಅಂತಹ ಸಿದ್ಧಾಂತವನ್ನು ತತ್ವವನ್ನು ಒಪ್ಪುವುದಿಲ್ಲ ಅಂತ ಆದ್ರೆ ಅಂತವರನ್ನು ಮೂಢರು ಅಂತ ಹೇಳಬೇಕಾಗುತ್ತೆ. ಮುಂಡುವಾದ ಮಾಡುವವರಿಲ್ಲ, ಮೂಢರಿಲ್ಲ ನಮ್ಮ ಊರಲ್ಲಿ. ಹೌದಾ? ಆದ್ರೆ ನೀನೇ ಮೂಢನಾಗುತ್ತಾ ಇದೆಯಲ್ಲ ವೀರಮಣಿ. ಅಲ್ಲ ಕತೆ ಯಾವುದರಲ್ಲಿಯೋ. ಹೌದು, ದಶರಥನ ಕುಮಾರನಾಗಿ ಕೌಸಲ್ಯಾದೇವಿಯ ನಂದನನಾಗಿ ರಾಮ ಮಾಡಿದ್ದು ತಪ್ಪಲ್ಲವೇ? ನೀನು ಈಗ ಆಡ್ತಾ ಇರುವುದು ಅದಕ್ಕಿಂತಲೂ ಸ್ವಲ್ಪ ಹಿಂದೆ ಹೋಗಬೇಕು. ಎಲ್ಲಿಗೆ?
ಪಾಯಸದಿಂದ ಜನಿಸಿದವನು, ದೇವ ನಿರ್ಮಿತವಾದಂತಹ ಪಾಯಸದಿಂದ ಜನಿಸಿದವನು ಎನ್ನುವುದನ್ನು ಹಿಡಿದುಕೊಳ್ಳುವುದಕ್ಕಿಂತಲೂ ಅದು ಹೇಗೆ ನಿರ್ಮಾಣವಾಯಿತು, ಯಾಕೆ ರಾಮಾವತಾರವಾಯಿತು ಎನ್ನುವುದನ್ನು ಸ್ವಲ್ಪ ಯೋಚಿಸಬೇಕು. ಯಾಕೆ? ಋಷಿ ಮುನಿಗಳು ಮನು ಮುನಿಗಳೆಲ್ಲರೂ ರಾಮನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು, ಹೌದಲ್ಲ? ರಾಮನಿಗಿಂತಲೂ ಎಷ್ಟೋ ಕಾಲದ ಮೊದಲೇ ಜನಿಸಿರುವಂತದ್ದು ರಾಮ ನಾಮ ಎನ್ನುವಂಥದ್ದು. ಹಾಗಾದ್ರೆ ಆ ನಾಮಕ್ಕೆ ಸಾಕಾರ ರೂಪನಾಗಿ ಜನಿಸಿ ಬಂದವನಿದ್ದಾನೆ ಕೌಸಲ್ಯಾದೇವಿಯ ಗರ್ಭ ವೈಕುಂಠದಿಂದ. ರಾವಣಾದಿ ದುಷ್ಟರ ಲೋಕ ಹಾನಿಕರಕವಾದಂತಹ ಯಾವ ಘಟನೆಗಳಿದೆಯೋ ಅದೆಲ್ಲದರಿಂದ ನೊಂದಿರುವಂತಹ ದೇವತೆಗಳೆಲ್ಲರೂ ಕಾಮಧೇನುವಿನ ಬಳಿಗೆ ಹೋಗಿ ಕಾಮಧೇನುವಿನಿಂದಲೇ ಹಾಲಿನಿಂದಲೇ ಸಿದ್ಧಪಡಿಸಿರುವಂತಹ ಪಾಯಸವನ್ನು ಯಜ್ಞೇಶ್ವರನು ತಂದು ಕೊಟ್ಟಿದ್ದಾನೆ. ಅದನ್ನು ಸ್ವೀಕರಿಸಿದ ಬಳಿಕ ಕೌಸಲ್ಯಾದೇವಿ ಹಡೆದಿರುವುದು. ಅಲ್ಲಿ ಕೌಸಲ್ಯಗಾದರೂ ರಾಮನ ತಾಯಿ ಅಂತ ಹೇಳಿಕೊಳ್ಳುವಂತಹ ಪಾತ್ರತೆ ಉಂಟು. ದಶರಥನನ್ನು ತಂದೆಯ ಸ್ಥಾನದಲ್ಲಿ ಆರೋಪಿಸಿದ್ದಾನೆ ರಾಮನೇ ಹೊರತು ದಶರಥನಿಗೂ ರಾಮನಿಗೆ ಏನು ಸಂಬಂಧವಿದೆ? ದಶರಥನ ಮಿಲನ ಋಷಿ ಪಂಚಮಿಯನ್ನು ಕಳೆದುಕೊಂಡಂತ ಕೌಸಲ್ಯಗೆ ಜನಿಸಿದವನು ರಾಮಚಂದ್ರನಿದ್ದಾನೆ. ಹಾಗಾದ್ರೆ ರಾಮಚಂದ್ರನು ತಾನು ಜನಿಸಿ ಬರಬೇಕು ಎನ್ನುವ ಹಾಗೆ ತೀರ್ಮಾನ ಮಾಡಿದ್ದು ಯಾವುದು? ಮರೆಯ ಮಹಾಚೇತನ, ಮೂಲ ಪ್ರಕೃತಿ ಎನಿಸಿಕೊಂಡಿರುವಂತಹ ವೈಕುಂಠವಾಸಿ ಎನಿಸಿಕೊಂಡಿರುವಂತಹ ಶ್ರೀಮನ್ನಾರಾಯಣನು ರಾಮಾವತಾರದಲ್ಲಿ ಈ ಪ್ರಪಂಚಕ್ಕೆ ಬಂದಿದ್ದಾನೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದಲೇ ಆ ಮಹಾವಿಷ್ಣುವೇ ರಾಮಾವತಾರವನ್ನು ಜನಿಸಿದ ಬಳಿಕ ಈ ಪ್ರಪಂಚದಲ್ಲಿ ಮನುಷ್ಯನಾಗಿ ನಟಿಸಿದ್ದಾನೆ. ಮಾನವನಂತೆ ನಟಿಸಿದ್ದಾನೆಯೇ ಹೊರತು ನಿಜವಾಗಿ ಮಾನವತ್ವದ ಎಲ್ಲೆಯನ್ನು ಅವನು ಮೀರಿದ್ದಿಲ್ಲ. ಯಾಕಾಗಿ? ದಶರಥ ಆ ರೀತಿಯಲ್ಲಿ ಕೂಗಿ ಕರೆಯುತ್ತಾ ಇದ್ದರೂ ರಾಮ ಹಿಂತಿರುಗಿ ನೋಡದೆ ಹೊರಟು ಹೋಗಿದ್ದಾನೆ. ಯಾಕೆ ಹೊರಟು ಹೋದ? ಯಾಕೆ? ಬಂದು ಹೇಳಿಕೊಂಡ ಭರತ, ಅಣ್ಣ ಬರಬೇಕು ನೀನು ಹೋದ ಮೇಲೆ ಅನ್ನ ಉಣ್ಣದೆಂಟು ದಿನಕ್ಕೆ ನಮ್ಮ ತಂದೆಯವರು ಸ್ವರ್ಗಸ್ಥರಾಗಿದ್ದಾರೆ. ಆ ಹೊತ್ತಿಗೆ ಕೌಸಲ್ಯಾದೇವಿಯ ರಾಮಚಂದ್ರ ಹೊರಟು ಬಂದ ಬಳಿಕ ಕೌಸಲ್ಯಾದೇವಿಯ ಅಂತಃಪುರಕ್ಕೆ ಹೋಗಿ ಅದೇ ದಶರಥ ಏನು ಹೇಳಿದ್ದಾನೆ ಗೊತ್ತುಂಟ ನಿನಗೆ? ಕೌಸಲ್ಯ, ನಾನು ನಿನಗೆ ಬಹಳ ಅನ್ಯಾಯ ಮಾಡಿದೆ. ನಾನು ನಿನ್ನನ್ನು ಕಡೆಗಣಿಸಿದೆ. ನಾನು 4 ಮಕ್ಕಳಿಗೆ ಅಪ್ಪನೆನ್ನಿಸಿಕೊಂಡರೂ ನಾನು ಸಾಯುವ ಕಾಲದಲ್ಲಿ ಒಬ್ಬನೇ ಒಬ್ಬ ನನಗಿಲ್ಲದೆ ಹೋಯಿತು. ಯಾಕೆ ಹೀಗಾಯಿತು? ನನಗಿರುವಂತಹ ಒಂದು ಋಷಿ ಶಾಪ, ಹೌದಲ್ಲ? ತಾಂಡವ ದಂಪತಿಗಳು, ವೈಶ್ಯ ದಂಪತಿಗಳು, ಅವರ ಪುತ್ರ ವಿಯೋಗಕ್ಕೆ, ಪುತ್ರ ಶೋಕಕ್ಕೆ ನಾನು ಕಾರಣನಾದ್ದರಿಂದ ನಿನಗೂ ಪುತ್ರ ಶೋಕದಿಂದ ಮರಣ ಬರಲಿ ಎನ್ನುವ ಹಾಗೆ ನನ್ನನ್ನು ಶಪಿಸಿದ್ದರು. ಆದ್ದರಿಂದಲಾಗಿ ನಾನು ಈ ಹೊತ್ತಿಗೆ ಮಕ್ಕಳ ವಿರಹದಲ್ಲೇ ನಾನು ಸಾಯುವ ಹಾಗಾಯಿತಲ್ಲ ಎನ್ನುವ ಹಾಗೆ ಕಣ್ಣೀರು ಸುರಿಸಿ ಆಡಿದ್ದಾನೆ. ಅದನ್ನು ಭರತನು ಬಂದ ಆ ಹೊತ್ತಿಗೆ ಆಡಿಕೊಂಡಿದ್ದಾನೆ ರಾಮಚಂದ್ರನಲ್ಲಿ ಚಿತ್ರಕೂಟದಲ್ಲಿ. ಹಾಗಾದ್ರೆ ಹೇಳು, ಮರೆಯ ಮಹಾಚೇತನವೇ ಈ ಪ್ರಪಂಚದಲ್ಲಿ ಅವತರಿಸಿ ಬಂದ ಬಳಿಕ ಎಲ್ಲವನ್ನೂ ತಿಳಿದಿರುವಂತಹ ರಾಮಚಂದ್ರ ಅಪ್ಪ ಆ ರೀತಿಯಾಗಿ ಕೇಳುತ್ತಾ ಇದ್ರು ತಿರುಗಿ ನೋಡದೆ ಹೋದನೇಗೆ? ಮನುಷ್ಯನಾಗಿ ವ್ಯವಹರಿಸಬೇಕಾದ್ದರಿಂದ. ಮರೆಯ ಮಹಾಚೇತನಿಗೆ ಒಳಗಿನ ರಾಮನಿಗೆ ಗೊತ್ತುಂಟು, ಮೂಲ ರೂಪದ ರಾಮನಿಗೆ ಗೊತ್ತುಂಟು ಇವನಿಗೆ ಇದೇ ರೀತಿಯಾಗಿ ಮರಣ ಬರಬೇಕೆನ್ನುವ ಹಾಗೆ. ರಾಮ ಅಲ್ಲೇ ಉಳಿದರೆ ಅವನಿಗೆ ಪುತ್ರ ಶೋಕದಿಂದ ಮರಣ ಬರ್ಲಿಕ್ಕುಂಟ? ಹಾಗಾದ್ರೆ ಹಾಗಾಗಬೇಕು, ಋಷಿವಾಕ್ಯ ಫಲಿಸಬೇಕೆಂದು ಅದಕ್ಕೆ ಅನುಕೂಲನಾಗಿಯೇ ರಾಮ ಹೊರಟನೇ ಹೊರತು ಮತ್ತೇನು ಜೀವಕಾರುಣ್ಯಕ್ಕೆ ಬೆಲೆ ಕೊಡದೇ ಇದ್ದವ ರಾಮನೇನು ಅಲ್ಲ. ನೀನು ಮೂಲದಿಂದಲೇ ಮಾತಾಡುದಲ್ವ? ಅಲ್ಲ, ನಿನಗೆ ಎಲ್ಲಿಂದ ಬೇಕಪ್ಪ? ಯಾವ ಮೂಲ ಬೇಕಪ್ಪ? ಹೇಳಿದ್ದಷ್ಟೇ. ಹೌದಾ? ಆಮೇಲೆ ತಾಟಕಾದಿ ರಾಕ್ಷಸಿಯರ ವಧೆ ಮಾಡಿದ್ದಾನೆ. ತಾಂಡವ ಶಾಪದ ಬಗ್ಗೆ ದಶರಥ ಕೌಸಲ್ಯಲ್ಲಿ ಹೇಳಿದ್ದನ್ನು ಭರತ ಬಂದು ರಾಮನಲ್ಲಿ ಹೇಳಿದ್ದಾನೆ ಎನ್ನುವುದು ಮೂಲದಿಂದಲೇ ಮಾತಾಡುದಲ್ವ? ಅಲ್ಲ, ನಿನಗೆ ಅನುಮಾನ ಎಂತದಕ್ಕೆ? ಅನುಮಾನ ಇದ್ದ ಹಾಗೆ ಹೇಳ್ತಾ ಇದ್ದೀನಿ. ಅಲ್ಲ, ನಿನ್ನ ಅನುಮಾನ ಪರಿಹಾರವಾಯ್ತಾ? ಇಲ್ಲ. ಆಯ್ತು. ಹೌದಾ? ಆಯ್ತು. ಜೊತೆಯಲ್ಲಿ ತಾಟಕಾದಿ ರಾಕ್ಷಸಿಯರ ವಧೆಯನ್ನು 14 ವರ್ಷದ ಒಬ್ಬ ಬಾಲಕ ಮಾಡಿ ಪೂರೈಸಿದ್ದಾನೆ. ಯೋಚನೆಯನ್ನು ಮಾಡು. ಅಂತಹ ಆನೆಗಳ ಬಲವನ್ನು ಹೊಂದಿಕೊಂಡಿರುವಂತಹ 1000 ಹೆಣ್ಣಾನೆಗಳ ಬಲವನ್ನು ಹೊಂದಿಕೊಂಡಿರುವಂತಹ ಒಬ್ಬ ಆಕೆಗೆ ಅಂತ ಸಣ್ಣ ಹುಡುಗ, ಅದರಲ್ಲಿ ಅವಳು ಅಶ್ಮ ವರ್ಷವನ್ನು ಸುರಿಸುತ್ತಾ ಇದ್ದವಳು, ಸಾಧ್ಯ ಇತ್ತ ಒಬ್ಬ ಹುಡುಗನಿಗೆ, ಸಣ್ಣ ಹುಡುಗನಿಗೆ ಕೊಲ್ಲುವುದಕ್ಕೆ? ಹಾಗಾದ್ರೆ ಅವನಲ್ಲಿ ಇದ್ದದ್ದೇನು? ಒಳಗೆ ಭಗವಂತ ಇದ್ದದ್ದು. ಅಂತಹ ಭಗವಂತ ದುಷ್ಟರ ನಾಶವನ್ನು ಮಾಡಿದ್ದಾನೆ. ಎಷ್ಟೋ ವರ್ಷಗಳ ಹಿಂದೆ ಶಾಪ ಕೊಟ್ಟಿದ್ದ ಅಹಲ್ಯೆಗೆ, ಅಂತ ಅಹಲ್ಯೆಯ ಕಲ್ಲಿನ ಮೇಲೆ ಕಾಲಿಟ್ಟದ್ದೇ ತಡ ಹೆಣ್ಣಾಗಿ ಬರ್ಲಿಲ್ವ ಹೇಳು? ಹಾಗಾದ್ರೆ ರಾಮನ ಯೋಗ್ಯತೆ ಎಷ್ಟು? ತಾಟಕ ಭಂಜನ, ಅಹಲ್ಯೋದ್ಧರಣ, ಇದರಿಂದಲೇ ರಾಮ ಒಬ್ಬ ಮನುಷ್ಯನಲ್ಲ, ಅವನು ದೇವನೆನ್ನುವುದು ಪ್ರತಿಷ್ಠಾಪಿಸುವುದಕ್ಕೆ ಸಾಧ್ಯವಾಗುತ್ತದೆ. ಒಂದು ಬಾಣವನ್ನು ಹೂಡುವುದರ ಮೂಲಕವಾಗಿ ಮಾರೀಚನನ್ನು ಕಾಣದೇ ಇರುವಂತಹ ಸಮುದ್ರದ ಆಚೆಗೆ ಹೋಗಿ ಎಸೆದಿದ್ದಾನೆ ಅಂತಾದ್ರೆ ಒಬ್ಬ ಹುಡುಗನಿಂದ ಸಾಧ್ಯವಾಗುವಂತ ಕೆಲಸವೇ ಹೇಳು? ಅಷ್ಟು ಮಾಡಿದ ರಾಮನು, ಅಷ್ಟು ಯೋಗ್ಯತೆಯನ್ನು ಹೊಂದಿರುವಂತ ದೇವನು ತಾನು ಮನುಷ್ಯನಿದ್ದೇನೆ ಅಂತ ಹೇಳಿಕೊಂಡೇ ಬಂದಿದ್ದಾನೆ. ಗೊತ್ತುಂಟ ನಿನಗೆ? ಪ್ರತಿಯೊಂದು ಕಡೆಯಲ್ಲೂ ನನ್ನನ್ನು ಮನುಷ್ಯನೆಂದು ತಿಳಿಯಿರಿ, ಮನುಷ್ಯನೆಂದು ತಿಳಿಯಿರಿ ಎನ್ನುವ ಹಾಗೆ ಹೇಳಿಕೊಂಡೇ ಬಂದ. ತನ್ನ ಜೊತೆಯಾಗಿ ಬಂದಿರುವಂತಹ ಲಕ್ಷ್ಮಣ ಹೇಳಿದೆ, ನೀನು ತನಗಾದ್ರೆ ಹೆಂಡತಿ ಇದ್ದಳು,
ಲಕ್ಷ್ಮಣನಿಗೆ ಹೆಂಡತಿಯೂ ಇಲ್ಲ, ಹೊಸ ಮದುವೆಯಾದಂತ ಹೆಂಡತಿಯನ್ನು ಬಿಟ್ಟು ಬಂದಿದ್ದಾರೆ. ನಿನಗೆ ಯಾರು ಹೇಳಿದ್ರು ಹೊಸತು ಮದುವೆ ಆಗಿದೆ ಅಂತ? ಮತ್ತೊಬ್ಬರ ಮನೆಯ ಜಾತಕ ಸರಿ ನೋಡ್ಬೇಕು, ಜಾತಕ ನೋಡಿಕೊಂಡು ಹೇಳಬಾರದು. ರಾಮ ಲಕ್ಷ್ಮಣಾದಿಗಳ ವಿವಾಹವಾಗಿ 12 ವರ್ಷ ಕಳೆದೋಗಿತ್ತು, ಗೊತ್ತುಂಟ ನಿನಗೆ? ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಆಗುವಾಗ ಮತ್ತೆ ಅವರು ಹೊಸ ಮದು ಮಕ್ಕಳದ್ದು ಯಾಕೆ ಹೇಳ್ತೀನಿ ನೀನು? ಜೊತೆಯಲ್ಲಿ ಈ ಹೊಸ್ತು ಅಂತಾಗುವುದು ಎಲ್ಲಿವರೆಗೆ ಗೊತ್ತುಂಟ? ಎಲ್ಲಿವರೆಗೆ? ಒಂದು ಮಗುವಿನ ತಾಯಿ ಆಗುವಲ್ಲಿವರೆಗೆ ಹೊಸ್ತೆ. ಅದಿರ್ಲಿ, ಅದಕ್ಕಿಂತ ನಾನು ಹೇಳ್ತೇನೆ, ಅವರು ಸಾಯುವ ತನಕ ಹೊಸ ನವ ದಂಪತಿಗಳಾಗಿ ಇರಬೇಕೇನು? ಅದು ನಿನಗೆ ಗೊತ್ತಿಲ್ವೋ ಬ್ರಹ್ಮಚಾರಿ? ನನಗೆ ಗೊತ್ತಿಲ್ಲ, ಆದ್ರೆ ಹೊಸ ನವ ದಂಪತಿಗಳನ್ನು ಕಂಡು ಮಕ್ಕಳ ಅಪ್ಪನಲ್ಲಿ ಕೇಳು, ಹೊಸ್ತು ಎಲ್ಲಿವರೆಗೆ ಅಂತ ನಿನಗೇನು ಗೊತ್ತುಂಟು? ಕೇಳ್ತೇನೆ. ನಿಮ್ಮಂತವರು ಒಂದು ಮಕ್ಕಳಿಗೆ ಅಪ್ಪನಾದಾಗ ನೀವು ಹೊಸ ನವ ದಂಪತಿಗಳು ಅಲ್ಲಿವರೆಗೆ ಮಾತ್ರ. ನಿಜವಾಗಿ ಆದರ್ಶ ದಂಪತಿಗಳು ನವ ದಂಪತಿಗಳು ಅಂತ ನಾವು ಕಂಡದಿದ್ರೆ ಸೀತಾರಾಮಚಂದ್ರರನ್ನು ಅಲ್ಲ, ಮೂಲ ಲಕ್ಷ್ಮೀನಾರಾಯಣರಿಗಿಂತ ಹೊಸ ಆದರ್ಶ ದಂಪತಿಗಳು ಯಾರು ಇಲ್ಲ, ಗೊತ್ತುಂಟ ನಿನಗೆ? ನೀನು ಹನುಮಂತನೇ ಹೌದಲ್ಲ? ಹೌದೌದು. ನಿನಗೆ ಯಾರಾದ್ರೂ ಮಲಗಿದಲ್ಲಿ ಹೋಗಿ ನೋಡುವುದು ಬಿಟ್ರೆ ಮತ್ತೆಂತದ್ದು ಗೊತ್ತುಂಟು? ಅಲ್ಲ, ಮಲಗಿದಲ್ಲಿ ನೋಡಬೇಕಾದ ಹಾಗೆ ನೋಡಿದ್ದೀರಿ ಬಿಟ್ರೆ ಯಾವ್ಯಾವ ನಮಗೆ ಕತೆ ಬರ್ತದೆ. ನೀವು ರಾವಣನ ಮಂಚ ನೋಡಿದ್ಯಂತೆ ನೀನು? ಹೌದೌದೌದು, ನಾನೇ ಹೋಗಿದ್ದೇನೆ. ನಾವು ಪ್ರಸಂಗದಿಂದ ಆಚೆಗೆ ಇಲ್ಲ. ಇಲ್ಲ 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 ಇಲ್ಲ, ನಾನು ಮಂಡೋದರಿಯ ದೇಹವನ್ನು ಕಂಡಿದ್ದೇನೆ ಅಂತ ನೀನು ಆಡ್ತಾ ಇರುವುದಲ್ವ? ನಾನು ಬಟ್ಟೆ ಬಿಚ್ಚಿದ್ದಂತಹ ಒಂದು ಹೆಣ್ಣಿನ ದೇಹವನ್ನು ಮಾತೃ ಭಾವನೆಯಲ್ಲಿ ಕಂಡಿದ್ದೇನೆ ಹೊರತು ನನಗೆ ಯಾವ ವಿಕಾರವೂ ಒಳಗಾದದ್ದಿಲ್ಲ. ನನಗೆ ನೀವು ಬಟ್ಟೆ ಮುಚ್ಚಿಕೊಂಡಿದ್ದ ಹೆಣ್ಣು ಮಕ್ಕಳನ್ನು ಕಂಡಾಗಲೂ ಮರಳಾಗುವವರಲ್ವ ನೀವು? ಅದಕ್ಕಿಂತ ಹೆಚ್ಚೆಂತದ್ದು? ಅಲ್ಲಿರುವುದಷ್ಟೇ, ಜೊತೆ ಬಟ್ಟೆ ಇದ್ದ ಕಾರಣ ಮರಳು ಮಾಡ್ತದೆ. ನೀ ದೇವಸ್ಥಾನಕ್ಕೆ ಹೋಗಿದ್ಯಾ? ಅಲ್ಲ, ಯಾಕೆ? ನಾವು ದೇವರನ್ನೇ ಹತ್ರ ಇಟ್ಟುಕೊಂಡು ಮತ್ತೆ ದೇವಸ್ಥಾನದ ಹೊರವಲಯದಲ್ಲಿ ದೇವಸ್ಥಾನದ ರಥಗಳಲ್ಲಿ ಪೂರ್ತಿ ಇರುವುದು ಅಂಥದ್ದೇ ಭಂಗಿಗಳು. ಹೌದಾ? ಯಾವುದು? ಯಾಕೆ? ಯಾವುದು? ಯಾವುದು? ಎಲ್ಲ ವಿಕಾರವಾದ ಭಂಗಿಗಳು. ಯಾಕೆ ಗೊತ್ತುಂಟ? ಯಾಕೆ? ಕಲ್ಮಶವನ್ನು ಹೊರಗೆ ಹಾಕು, ಪೂರ್ಣ ಸಿದ್ಧನಾಗಿ ಒಳಗೆ ಹೋಗು. ಹೌದಾ? ಆಗ್ಲಿ ಆಗ್ಲಿ. ಬಟ್ಟೆ ಬಿಚ್ಚಿದ್ದರಲ್ಲಿ ಏನೂ ಇಲ್ಲ, ಬಟ್ಟೆ ಹುಟ್ಟದ್ರಲ್ಲೇ ಇರುವುದು ವಿಷಯ. ನಾವು ದೇವಸ್ಥಾನದ ಹೊರಗಡೆ ಹೋಗುವವರೆಗೆ ಕಲ್ಮಶ ಇಟ್ಟುಕೊಂಡು ಒಳಗೆ ಹೋಗುವಾಗ ಶುದ್ಧರಾಗಿ ಹೋಗುವವರಲ್ಲ. ದೇವಸ್ಥಾನಕ್ಕೆ ಹೊರಡಬೇಕು ಅಂತ ಸಂಕಲ್ಪ ಮಾಡಿಕೊಳ್ಳುವಾಗಲೇ ನಾವೆಲ್ಲ ಶುದ್ಧರಾಗಿ ಹೋಗುವವರು ನಾವು, ಗೊತ್ತಾ? ಮತ್ತೆ ಲಕ್ಷ್ಮಣನನ್ನು ಯಾಕೆ ಜೊತೆಯಲ್ಲಿ ಕರೆದುಕೊಂಡು ಹೋದ? ಯಾಕೆ? ಅದು ಮೂಲ ಸ್ವರೂಪಿಯ ಅಂತ ನಾರಾಯಣನಿಗೆ ಗೊತ್ತುಂಟು. ಪ್ರಪಂಚದ ಜನರಿಗೆ ಮಾತ್ರ ಇವನಿಗೆ ಪತ್ನಿ ಇಲ್ಲ, ಇವನಿಗೆ ಅಣ್ಣನ ಜೊತೆಯಲ್ಲಿ ಕಷ್ಟ ಅನುಭವಿಸಬೇಕಾಯಿತು. ಅಲ್ಲವೇ ಅಲ್ಲ, ರಾವಣನ ಪುತ್ರನಾಗಿರುವಂತ ಇಂದ್ರಜಿತು ಎನ್ನುವ ಒಬ್ಬ ಇದ್ದ, ಗೊತ್ತುಂಟ? ಅವನಿಗಿದ್ದಂತಹ ವರ ಏನು? ನಿದ್ರಾ ಆಹಾರ ಮೈಥುನಾದಿಗಳ ಸಂಘವನ್ನ ತೊರೆದಿರುವಂತಹ ಒಬ್ಬನೊಬ್ಬನಿಂದ ತನ್ನ ಪಾಲಿಗೆ ಮರಣ ಎನ್ನುವಂಥದ್ದಿದ್ದದ್ದು. ಹಾಗಾದ್ರೆ ಅಷ್ಟು ವರ್ಷಗಳ ಕಾಲ ನಿದ್ರೆಯನ್ನು, ಆಹಾರವನ್ನು, ಸ್ತ್ರೀ ಸಂಘವನ್ನು ತೊರೆದವನು ಲಕ್ಷ್ಮಣನಿದ್ದಾನೆ. ತನ್ನ ಜೊತೆಗೆ ಲಕ್ಷ್ಮಣ ಬರ್ತಾನಂತ ಹೇಳಿದಾಗ ಊರ್ಮೇಳೆ ಬೇಡ, ನೀನೊಬ್ಬನೇ ಬಾ ಅಂತ ಹೇಳಿದ್ ಯಾಕೆ? ಮುಂದೆಗೆ ಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ. ಹಾಗಾದ್ರೆ ಭವಿಷ್ಯತ್ತನ್ನು ಎಣಿಸಿಕೊಂಡು ರಾಮಚಂದ್ರನು ಒಂದೊಂದು ಹೆಜ್ಜೆಯನ್ನು ಇಡುತ್ತಾ ಹೋಗಿದ್ದಾನೆ ಹೊರತು ಎಲ್ಲಿಯೂ ರಾಮನ ನಡತೆಯಲ್ಲಿ ದುರ್ನಡತೆ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಲಕ್ಷ್ಮಣನನ್ನು ಕರೆದುಕೊಂಡು ಹೋಗದಿದ್ರೆ ಇಂದ್ರಜಿತುವಿನ ವಧೆಯಾಗುತ್ತಿರಲಿಲ್ಲ. ಇಂದ್ರಜಿತು ಸತ್ತ ಮೇಲಲ್ವಾ ನೀನು ಕತೆ ಮಾಡಿದ್ದನ್ನು? ಯಾರು ಹೇಳಿದ್ದು? ಇಂದ್ರಜಿತನ ವಧೆಯಾಗಬೇಕು ಅಂದ್ರೆ ಅಷ್ಟು ಸಿದ್ಧತೆಯಾಗಬೇಕಾಗಿತ್ತು. ಈಗ ಅಷ್ಟು ಗೊಬ್ಬರ ಹಾಕದೆ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಹೇಗಾಗುತ್ತದೆ ವೀರಮಣಿ? ನೀವು ಮೊದಲಲ್ವಾ? ನೀನು ಬೀಜವೇ ಬಿತ್ತುವುದಕ್ಕೆ ಹೋಗುವುದಿಲ್ಲ, ಗೊಬ್ಬರ ಹಾಕಿ ಸಿದ್ಧಪಡಿಸುವುದಕ್ಕೆ ಹೋಗುವುದಿಲ್ಲ, ಬೆಳೆ ಮಾತ್ರ ಕೊಯ್ಯುವುದಕ್ಕೆ ನೀನು ಯೋಚನೆ ಮಾಡ್ತೀನಿ. ಯಜಮಾನ ಎಲ್ಲ ಹಾಗೆ. ಹೌದಾ? ಬೆಳೆ ಮಾತ್ರ ಕೊಯ್ಯುವುದು, ಗೊಬ್ಬರ ಹಾಕಲಿಕ್ಕೆ ಬೀಜ ಹಾಕಲಿಕ್ಕೆ ಬೇರೆಯವರು. ನಾವು ಹಾಗಲ್ಲ, ಗೊಬ್ಬರ ಎಲ್ಲಿಂದ ಬಂದಿದೆ, ಅದಕ್ಕೆ ನೀರು ಯಾಕೆ ಕೊಟ್ಟದ್ದು ಯಾರು, ಅದು ಎಲ್ಲಿಂದ ಬಂತೇನೋ ಹಾಗೆ ಪೂರ್ಣ ತಿಳಿದುಕೊಂಡೇ ಆಡುವವರು ನಾವಿದ್ದೇವೆ. ಆಮೇಲೆ ನೀನು ಗೊಬ್ಬರದಿಂದಲೇ ತೊಡಗು. ಹೌದಾ? ಮತ್ತೆ ಆಡಿದೆ ನೀನು. ಹಾಗಾದ್ರೆ ಯುವ ಪಾದುಕೆಯನ್ನು ಕೊಟ್ಟು ಕಳಿಸಿದ, ಅವನಿಗೂ ಶಿಕ್ಷೆಯನ್ನು ಕೊಟ್ಟ ಅಲ್ವೇ ಅಲ್ಲ? ಮತ್ತೆ ರಾಮಚಂದ್ರ ಪ್ರಭು ಭರತನಿಗೆ ಶಿಕ್ಷೆ ಕೊಟ್ಟದ್ದಲ್ಲ, ಪಾದುಕೆಯನ್ನು ಅವನೇ ಹಿಡಿದುಕೊಂಡು ಬಂದಿರುವುದು. ರಾಜ ಲಾಂಛನಗಳನ್ನೆಲ್ಲವನ್ನು ಹಿಡಿದುಕೊಂಡು ಬಂದಿದ್ದ ಭರತ ಅವನಿಗೆ ಪಟ್ಟಾಭಿಷೇಕನಾಗಿ ಕಾಡಿನಲ್ಲೇ ಮಾಡಬೇಕೆನ್ನುವ ಹಾಗೆ ಚಿತ್ರಕೂಟಕ್ಕೆ ಬಂದಿರುವಂತಹ ಭರತನಿಗೆ ಆತ ತಂದಿರುವಂತಹ ಪಾದುಕೆಯನ್ನು ತಾನು ಸ್ಪರ್ಶ ಮಾಡಿ ಕೊಟ್ಟಿದ್ದಾನೆ ರಾಮಚಂದ್ರ ಪ್ರಭು. ಜೊತೆಯಲ್ಲಿ ಅದನ್ನು ಸಿಂಹಾಸನದಲ್ಲಿಟ್ಟು ರಾಮನ ಪ್ರತಿನಿಧಿತ್ವವನ್ನು ಆರೋಪಿಸಿಕೊಂಡ ಭರತ ಯಾಕಾಗಿ? ಪ್ರಪಂಚ ತನಗೆ ಯಾವ ಕೆಡುನುಡಿಗಳನ್ನು ಆಡಕೂಡದು, ತನ್ನ ಸುಖಕ್ಕೋಸ್ಕರವಾಗಿ ಉಳಿದವರು ನನ್ನನ್ನು ಆರೋಪಿಸಕೂಡದು ಎನ್ನುವ ಕಾರಣಕ್ಕಾಗಿ ತನ್ನ ಅಣ್ಣ ಯಾವ ರೀತಿಯಲ್ಲಿ ಇದ್ದಾನೆ, ತಾನು ಅದೇ ರೀತಿಯಲ್ಲಿ ಜಟವಲ್ಕಲ ದಾರಿಯಾಗಿ, ತಾನು ವ್ರತದಾರಿಯಾಗಿ ನಿಜವಾದಂತ ಅಣ್ಣನಿಗೆ ತಮ್ಮನಾಗಿ ನಡೆದವನು ಭರತನಿದ್ದಾನೆ. ಆದ್ರಿಂದಲೇ ರಾಮಾನುಜ ಅವನು ಅಂತಹ ವಿಶೇಷವಂತ ಸ್ಥಾನವನ್ನು ಹೊಂದಿಕೊಂಡಿದ್ದಾನೆ. ಮತ್ತೇನು ಹೇಳಿದೆ ನೀನು? ಯಾವನೋ ಒಬ್ಬ ಆಡಿದಂತ ಕೆಟ್ಟ ಮಾತಿಗೋಸ್ಕರವಾಗಿ ಬಿಟ್ಟ ಅಲ್ವೇ ಅಲ್ಲ? ಮತ್ತೆ ಅದಕ್ಕಿಂತ ಮೊದಲೊಂದು ಹೇಳಿದೆ. ಹೌದು. ಅಯ್ಯೋ, ರಾವಣನ ತೊಡೆಯಿಂದ ಜಾರಿದವಳು. ಹೌದಾ? ಅವನೊಟ್ಟಿಗೆ ಹೋಗು, ಇವನೊಟ್ಟಿಗೆ ಹೋಗು, ನಿನ್ನ ಮಾವನೊಟ್ಟಿಗೆ ಹೋಗು. ಹೌದೌದು, ಸುಗ್ರೀವ ನನ್ನ ಮಾವ. ಹೌದು. ನಾಟಕ ಮಾಡುವುದರಲ್ಲಿ ರಾಮಚಂದ್ರ ಪ್ರಭುವಿನಷ್ಟು ದೊಡ್ಡ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ. ನೀ ಮಾತಾಡುವಾಗಲೇ ಗೊತ್ತುಂಟು ನಾಟಕದಲ್ಲಿ ಬಹಳ ಗಟ್ಟಿ ಇದ್ದಾನೆ ಅವ ಅಂತ. ನಾಟಕಕ್ಕೆ ಆದೀತು ಬಿಟ್ರೆ ಇಲ್ಲಿಗಾಗುವುದಿಲ್ಲ ಅಂತ ಹೇಳುದು ಅಲ್ವೇ ಅಲ್ಲ?
ನಿರ್ದೇಶಕನು ಅವನೇ, ರಚನೆ ಮಾಡಿದವನು ಅವನೇ, ನಟಿಸುವವನು ಅವನೇ. ಒಬ್ಬನೊಬ್ಬ ನಟನಿಗೆ ಪ್ರಪಂಚದ ಆಗುಹೋಗುಗಳೇ, ಆ ರಂಗದ ಕ್ರಿಯೆಗಳೇನೆಂದು ಚೆನ್ನಾಗಿ ಗೊತ್ತಿರುತ್ತದೆ. ಆದರೂ ತಾನು ಅಳುವ ಹೊತ್ತಿನಲ್ಲಿ ಅಳುಬೇಕು, ನಗುವ ಹೊತ್ತಿನಲ್ಲಿ ನಗುಬೇಕು, ನಗಿಸುವ ಹೊತ್ತಿನಲ್ಲಿ ನಗಿಸಬೇಕಾದ್ರೆ ಯಾಕಾಗಿ? ತಾನೊಬ್ಬ ನಟನೆನ್ನುವುದನ್ನು ಒಪ್ಪಿಕೊಂಡ ಕಾರಣಕ್ಕೋಸ್ಕರವಾಗಿ, ತಾನು ಮನುಷ್ಯನಿದ್ದೇನೆನ್ನುವ ಹಾಗೆ ಪ್ರಪಂಚಕ್ಕೆ ಹೇಳಿಕೊಂಡು ಬಂದನೇಕೆ? ರಾವಣಾದಿ ದುಷ್ಟರ ವಧೆಯಾಗಬೇಕು ಅಂತಾದ್ರೆ ಮನುಷ್ಯನಿಂದ ಹೊರತು ಅನ್ಯರಿಂದ ಆಗುವುದಕ್ಕಿಲ್ಲ. ಆದ್ದರಿಂದಲೇ ತಾನು ಮನುಷ್ಯನಿದ್ದೇನೆ ಎನ್ನುವ ಹಾಗೆ ಹೇಳಿಕೊಂಡು ಬಂದ. ಅದನ್ನು ಸಿದ್ಧ ಮಾಡುವುದಕ್ಕೋಸ್ಕರವಾಗಿ ಹುಲಿಯೊಂದು ಹುಲಿ ಅಂತ ಹೇಳಬೇಕಾ? ನಾನು ಮಂಗನಿದ್ದೇನೆ, ನನ್ನನ್ನು ಮಂಗ ಅಂತ ತಿಳಿ ಅಂತ ಹೇಳಬೇಕಾ? ಒಬ್ಬ ಮನುಷ್ಯನನ್ನು ತನ್ನನ್ನು ಮನುಷ್ಯ ಅಂತ ತಿಳಿಯಿರಿ ಅಂತ ಹೇಳಬೇಕು. ಯಾಕೆ? ಮನುಷ್ಯರಂತ ತಿಳಿಯದೆ ದೇವರೆನ್ನುವ ಹಾಗೆ ಸ್ಥಾಪಿಸಿದರೆ ಅಲ್ಲಿ ರಾವಣಾದಿಗಳು ವಧೆಯಾಗುವುದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಮತ್ತೆ ಸೀತೆಯ ಅಗ್ನಿ ಪರೀಕ್ಷೆಯನ್ನು ಮಾಡಿದ ಉದ್ದೇಶ ಇನ್ನೇನೂ ಅಲ್ಲ. ತನ್ನ ಹೆಂಡತಿಯ ಚಾರಿತ್ರ್ಯ ಎನ್ನುವಂಥದ್ದು ಲೋಕಕ್ಕೆ ವ್ಯಕ್ತವಾಗಬೇಕು. ತನ್ನನ್ನು ತಾನು ಯಾರು ಅನುಮಾನಿಸಕೂಡದು ಎನ್ನುವ ಕಾರಣಕ್ಕೋಸ್ಕರವಾಗಿ ಅಂತ ಕೆಟ್ಟ ಬಿರುನುಡಿಗಳನ್ನಾಡಿದ. ಆದರೆ ಅದರಿಂದ ಪ್ರಪಂಚಕ್ಕೊಂದು ಸಂದೇಶವನ್ನು ಒದಗಿಸಿಕೊಟ್ಟಿದ್ದಾರೆ. ಚಾರಿತ್ರವಂತರಿರಬೇಕು. ನಮ್ಮ ಅಂತಹ ಚಾರಿತ್ರದಲ್ಲಿ ಒಂದಿಷ್ಟು ಕಲ್ಮಶ ಬರಕೂಡದು ಎನ್ನುವ ಹಾಗೆ. ಅಯ್ಯ, ಪ್ರಪಂಚದ ದುಷ್ಟರ ನಾಶಕ್ಕೋಸ್ಕರವಾಗಿ ಮೂಲ ಶಕ್ತಿ ಯಾವುದುಂಟು ಅಂತಹ ಪರಾಶಕ್ತಿಯೇ ಸೀತೆ ಎನ್ನುವ ಹಾಗೆ ಅವತರಿಸಿತು. ಆ ಶಕ್ತಿಯನ್ನು ಅನುಸರಿಸಿಕೊಂಡು ಪ್ರಕೃತಿ ಪುರುಷರಾದಂತಹ ಶ್ರೀಮನ್ನಾರಾಯಣನೇ ರಾಮಾವತಾರದಲ್ಲಿ ಜನಿಸಿ ಬಂದ. ಅಂತಹ ಪ್ರಕೃತಿ ಪುರುಷರು ಆಡಿರುವಂತಹ ನಾಟಕವಿದು. ಲೋಕ ಕಲ್ಯಾಣವೇ ಇದರಲ್ಲಿ ಅಡಗಿಕೊಂಡಿದೆ ಹೊರತು ಇನ್ನೇನೂ ಇಲ್ಲ ತಾನೆ. ನೀನೀಗ ಹೇಳುವುದು ಲೋಕದ ತಂದೆ ತಾಯಿಗಳು ಪ್ರಕೃತಿ ಪುರುಷರೆನಿಸಿಕೊಂಡಂತ ಲಕ್ಷ್ಮೀನಾರಾಯಣ ದೇವದೇವಿಯರು ರಾಮಚಂದ್ರ ಹಾಗೂ ಸೀತೆ. ಹರನೋ ಬ್ರಹ್ಮಾಂಡ ಇವನ ಬಿಟ್ಟಿರುವುದು ವಿಶ್ವಮೂರ್ತಿ ವರ್ಗನು, ಇವನ ಬಿಟ್ಟಿರುವುದು ವಿಶ್ವಮೂರ್ತಿ ವರ್ಗನು. ಲೋಕದ ದೇವದೇವಿಯರು ಅಂತ ಕೊಂಡಾಡಲ್ಪಟ್ಟದ್ದು ಪರಶಿವ ಮತ್ತು ಪಾರ್ವತಿಯರು ಮಾತ್ರ. ಶಿವ ಜಗದ ಮಾತಾಪಿತರು ಒಂದೇ ಪಾರ್ವತಿ ಪರಮೇಶ್ವರ ಹೀಗೆ ಹೇಳಿದ್ದು. ಈಶಾವಾಸ್ಯಂ ಇದಂ ಸರ್ವಂ ಸರ್ವಂ ಕಲ್ವಿದಂ ಬ್ರಹ್ಮಂ. ಪ್ರಪಂಚ ಇಡೀ ಈಶ್ವರಾಧೀನ. ಈಶ್ವರನೇ ಪ್ರಪಂಚವನ್ನು ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡಿದ್ದಾನೆ. ನೀ ಬಿಡುವಂತಹ ಶ್ವಾಸ, ನೀ ತೆಕ್ಕೊಳ್ಳುವಂತಹ ಶ್ವಾಸ, ಕಣ್ಣು ಮುಚ್ಚಿ ಕಿವಿಯನ್ನು ಸ್ವಲ್ಪ ನಿಮಿರಿಸಿ ಸ್ತಬ್ಧವಾಗಿ ಸ್ಫುಟವಾಗಿ ಕೇಳು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಪ್ರಕೃತಿಯಲ್ಲಿ ಮೂಡಿ ಬರುವಂತಹ ಒಂದೊಂದು ಒಂದೊಂದು ಫಲರಾಜಿಗಳನ್ನು ನೋಡು. ಶಿವಲಿಂಗದ ಹಾಗೆ ಕಾಣಿಸ್ತದೆ. ಹೌದಾ? ಸ್ಪಷ್ಟ ಗೇರು ಹಣ್ಣಲ್ಲಿ ಗೊತ್ತಾಗ್ತದೆ ನಿನಗೆ ಶಿವಲಿಂಗದ ಹಾಗೆ. ಹಾಗಾದ್ರೆ ಅದು ಸರಿ ಇಲ್ಲ ಅಂತ ಪ್ರಪಂಚಕ್ಕೆ ಅರ್ಥ ಆಗುತ್ತದೆ. ಹಾಗಲ್ಲ, ಯಾಕಂದ್ರೆ ಬೀಜ ಆದ್ರೆ ಹಣ್ಣಿನೊಳಗಿರಬೇಡುವ. ಹೌದು, ಬೀಜ ಗೇರು ಹಣ್ಣಿನಲ್ಲಿ ಮಾತ್ರ ಹೊರಗಿರುವುದು. ಹೌದು. ಹಾಗಾದ್ರೆ ಗೇರು ಹಣ್ಣು ಕಂಡಾಗ ಶಿವನನ್ನು ಕಂಡ ಹಾಗೆ ಆಗುತ್ತೆ ಅಂತಂದ್ರೆ ಶಿವ ಸರಿ ಇಲ್ಲ ಅಂತ ಆಗುತ್ತದೆ. ಅದು ಅವನ ತಲೆಯ ಪ್ರತೀಕ ಅಂತ ಕಾಣುವುದು. ಅದು ಲಿಂಗದ ಹಾಗೆ ಕಾಣುವುದು ಎನ್ನುವುದಕ್ಕಾಗಿ ನಿನಗೊಂದು ಉಪಮಾಲಂಕಾರ ಅಷ್ಟೇ. ಈಶ್ವರ ಹೇಗಿದ್ದಾರೆ? ಹೇಗೆ? 5 ತಲೆಗಳು. ಹೌದಾ? ಕಣ್ಣೆಷ್ಟು? ಎಷ್ಟು? ಒಂದರಲ್ಲಿ ಒಂದು ಹೆಚ್ಚಿಗೆ. ಒಂದರಲ್ಲಿ ಒಂದು ಹೆಚ್ಚಿಗೆ, ಒಂದರಲ್ಲಿ ಒಂದು ಹೆಚ್ಚಿಗೆ. ಹಾಗಾದ್ರೆ ಎಲ್ಲ ಸಮಾನ. ನಿನ್ನ ಶಿವನಿಗೆ ಎಷ್ಟು ತಲೆ? 5. ಕಣ್ಣೆಷ್ಟು? 11. ಹಾಗಾಗುತ್ತದ? ಹೌದು. ಒಂದೊಂದು ಮುಖದಲ್ಲಿ 3 ಆದ್ರೆ? ಇಲ್ಲ. ಇಲ್ವಾ? ಇಲ್ಲ. ಅದ್ಯಾಕ ಹಾಗಲ್ಲ? ಆಗುದಿಲ್ಲ. ಅವನ ತತ್ವವೇ ಅವನು ತ್ರಿಯಕ್ಷ, 3 ಕಣ್ಣನ್ನು ಹೊಂದಿಕೊಂಡವ. ಒಂದು ಮುಖದಲ್ಲಿ 3 ಕಣ್ಣು ಉಂಟು ಅಂತ ಆದ್ರೆ 5 ಮುಖದಲ್ಲಿ ಆಗುವಾಗ ಅಷ್ಟು ಕಣ್ಣಿರ್ಬೇಕು, 15 ಕಣ್ಣಿರ್ಬೇಕು. ಒಂದಕ್ಕೆ 3ರಂತೆ 5ಕ್ಕೆ ಎಷ್ಟು ಕೂಡಿಸಿ ಮಕ್ಕಳೇ ಅಂತ ಮಕ್ಕಳಲ್ಲಿ ಲೆಕ್ಕ ಕೇಳುವುದಲ್ಲ ಅದು. 15 ಅಂತ ಹೇಳಲಿಕ್ಕೆ. ಹೌದಾ? ಪರಶಿವ ತತ್ವ ಅದು. ಹಾಗೆ ಹಾಗೆ ಆಯ್ತಪ್ಪ. ನಿಮ್ಮ ಶಿವ ಪರಶಿವ ತತ್ವ ಹಾಗೆ ಸರಿ ಇಲ್ಲ. ಅದರಲ್ಲಿ ಮಾತ್ರವೇ ಹೆಚ್ಚಿನ ಕಿಂಚಿನ ಕಣ್ಣು. ಈಗ ನಿನ್ನ ಶಿವನ ಕುತ್ತಿಗೆಯಲ್ಲಿ ಹಾವುಗಳು ಉಂಟಂತೆ. ಎಷ್ಟಪ್ಪ ಹಾವು? 9. ನವನಾಗಗಳು. ಹಾಗಾಗಿ ಅವನನ್ನು ನವನಾರಾಯಣ ಅಂತ ಕೊಂಡಾಡುವುದು. ವಿಭೂತಿ ತತ್ವ. ಮೈಗೆಲ್ಲ ಲೇಪಿಸಿಕೊಳ್ತಾನೆ ಭಸ್ಮ. ಅಂತಿಂತಹ ಭಸ್ಮ ಅಲ್ಲ. ಶಿವಶರಣರು ಸತ್ತಾವಾಗ ಅವರನ್ನು ಚಿತೆಯೇರಿಸಿ ಭಸ್ಮ ಮಾಡಿದಂತಹ ಭಸ್ಮವನ್ನು ಮಾತ್ರವೇ ಅವ ಧರಿಸುವುದು. ಅಂತಹ ಪರಶಿವನ ತತ್ವ ಎನ್ನುವುದು ಲೋಕಮುಖದಲ್ಲಿ ಊರ್ಜಿತವಾದದ್ದು. ಆದದ್ದರಿಂದಲೇ ಅವ ದುರ್ಜಟಿ ಇದ್ದಾನೆ, ಅವ ಸ್ಥಾಣು ಇದ್ದಾನೆ, ಅವ ಹುಟ್ಟದೇ ಇದ್ದವನಿದ್ದಾನೆ. ಯಾವ ಕ್ಷೇತ್ರಕ್ಕೆ ಬೇಕಾದರೂ ಹೋಗು, ಯಾವ ಆರಾಧನಾ ಕೇಂದ್ರಕ್ಕೆ ಬೇಕಾದರೂ ಹೋಗು, ಬೆಳಿಗ್ಗೆ ಹೋಗು. ಬೆಳಿಗ್ಗೆ ಹೋಗು. ಬೆಳಿಗ್ಗೆ ದೇವಸ್ಥಾನದ ಬಾಗಿಲು ತೆಗೆಯುವಾಗ ಹೋಗು.
ಪಾಣಿಪೀಠ ಮಾತ್ರ ಅಲ್ಲಿರುವುದು. ಅದರ ಮೇಲೆ ಲಿಂಗದ ಪ್ರತಿಷ್ಠಾಪನೆ. ಮತ್ತೆ ಅದು ಗಣಪತಿ ಅಂತಲೋ, ಅದು ಷಣ್ಮುಖ ಅಂತಲೋ, ಅದು ದೇವಿ ಅಂತಲೋ, ಅದು ನಾರಾಯಣ ಅಂತಲೋ, ಮತ್ತೆ ಅದಕ್ಕೆ ಮೇಲಿನಿಂದ ತೊಡಿಸುವುದು ಬಿಟ್ರೆ ಲಿಂಗಾಧಾರದ ಮೇಲೆ ಅಥವಾ ಪಾಣಿಪೀಠದ ಮೇಲೆ ಲಿಂಗವೇ ಸ್ಥಿರವಾಗುವುದು ಬಿಟ್ರೆ ಅಟ್ಟ ಬಂದ ಬ್ರಹ್ಮಕಲಶದಲ್ಲಾದರೂ ಕಾಣಿಸಿಕೊಳ್ಳುವುದು ಅದೇ ಬಿಟ್ರೆ ಮತ್ತೊಂದಲ್ವೋ. ಇಡೀ ಶಿವ ತತ್ವ ಲೋಕದಲ್ಲಿ ಶಿವನನ್ನು ಹೊರತುಪಡಿಸಿದ್ರೆ ಅದನ್ನು ಬಿಡಿಸಿ ನೋಡಿದ್ರೆ ಅದರ ಒಳಗೆ ಎಷ್ಟು ಎಸಳುಂಟು ಅಂತ ನಾವು ನೋಡಿದ್ರೆ ನಾರಾಯಣ ಸಿಕ್ಕಬಹುದು, ಬ್ರಹ್ಮ ಸಿಕ್ಕಬಹುದು, ಅನಂತ ಕೋಟಿ ದೇವತೆಗಳ ಹೆಸರು ಸಿಕ್ಕಬಹುದು. ಆದರೆ ಪ್ರಪಂಚದಲ್ಲಿ ಮೂಲಭೂತವಾಗಿ ಜಗತ್ತನ್ನು ಆಳುವ ಶಕ್ತಿ ಅಂತ ಹೇಳಿದ್ರೆ ಅರ್ಧನಾರೀಶ್ವರ ಅಂತ ಲೆಕ್ಕ, ಪರಮೇಶ್ವರ ಅಂತ ಲೆಕ್ಕ, ಅವ ಕೋಟಿ ಲಿಂಗೇಶ್ವರ ಅಂತ ಲೆಕ್ಕ. ಈ ಸ್ಥಳದಲ್ಲಿ ನೀನು ಬಂದು ಕೋಟಿ ಲಿಂಗೇಶ್ವರನ ಬಗ್ಗೆ ಏನಾದ್ರೂ ಮಾತಾಡಿದಿ, ಮುಚ್ಚುವದನ ಕೀಶ ಒಳಿತು ನಿನಗೆ ರಾಮದೇವನಾದರೆ. ಈಗ ನೀನು ಶಿವನನ್ನೇ ದೊಡ್ಡ ಸಂಗತಿ ಅಂತ ಹೇಳ್ತಾ ಇದೆಯಲ್ಲ, ಅಂತಹ ನಿಮ್ಮ ಶಿವನು ರಾಮನಾಮವನ್ನು ಆಡಿಕೊಂಡಿದ್ದಾನೆ ಗೊತ್ತಾ? ಸೋಮಶೇಖರನು ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರ. ಹಾಗಾದ್ರೆ ಸಮುದ್ರ ಮಥನದ ಕಾಲದಲ್ಲಿ ವಿಷ ಕುಡಿದನಂತೆ ನಿಮ್ಮ ಶಿವ, ಉರಿ ಹೆಚ್ಚಾಯಿತಂತೆ, ಅದು ತಂಪಾದದಿದ್ದರೆ ರಾಮ 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 ಅಂತ ಹೇಳಿದಾಗ, ಹಾಗಾದ್ರೆ ರಾಮ ಮಂತ್ರ ಎನ್ನುವಂಥದ್ದು ಪ್ರಪಂಚದಲ್ಲಿ ಶ್ರೇಷ್ಠವಾಗಿರುವಂತದ್ದು. ರಾಮ ಮಂತ್ರದಿಂದಲಾಗಿ ವ್ಯಾಧನಾಗಿದ್ದವನು ಜ್ಞಾನಿಯಾಗುತ್ತಾನೆ, ಕವಿ ವರ ಎನಿಸಿಕೊಳ್ಳುತ್ತಾನೆ. ನನಗೆ ಹೊಸ ಚೈತನ್ಯ ಎನ್ನುವಂಥದ್ದು ಉಕ್ಕಿ ಬಂದಿದೆ, ಬೇಡವಪ್ಪ ಈಗ ನೀನಾಡತಿ. ಪ್ರಕೃತಿ ಪುರುಷ ಅಂತ ಹೇಳಿದ್ರೆ ಶಿವ ಹಾಗೂ ಗೌರಿ ಎನ್ನುವ ಹಾಗೆ, ಅದಕ್ಕಿಂತಲೂ ನಿಜವಾಗಿ ರಾಮ ಹಾಗೂ ಸೀತೆಯೇ. ಲಕ್ಷ್ಮೀನಾರಾಯಣರೇ ಹೆಚ್ಚಿನವರು ಹೊರತಾಗಿ ನಿಮ್ಮ ಶಿವ ಹಾಗೂ ಗೌರಿಯವರಲ್ಲ. ಎಲ್ಲಿಯಪ್ಪ ನಿನ್ನ ಶಿವ ಹಾಗೂ ಗೌರಿಯರು ನೆಲೆಸಿರುವಂತ ಕ್ಷೇತ್ರ? ಕೈಲಾಸ ಹೌದಲ್ವ? ಕೈಲಾಸ ಇರುವುದಲ್ಲಿ ಭೂಮಂಡಲದ ಎಷ್ಟೋ ಉತ್ತರದ ಎತ್ತರದಲ್ಲಿ, ಸಮುದ್ರ ಮಟ್ಟದಿಂದ ಎಷ್ಟೋ ಎತ್ತರದಲ್ಲಿ ನಿನ್ನ ಕೈಲಾಸ ಎನ್ನುವಂಥದ್ದು ಇರುವಂತದ್ದು. ಅಲ್ಲಿರುವುದು ನಿನ್ನ ಹರಗಿರಿಜೇರಿ ಎನ್ನುವಂಥದ್ದು. ಹಾಗಾದ್ರೆ ವಿಷ್ಣುಲೋಕ ಇರುವುದೆಲ್ಲಿ? ಎಲ್ಲಿ ವಿಷ್ಣುಲೋಕ ಇರುವಂತದ್ದು? ಎಲ್ಲಿ? ಕ್ಷೀರಸಾಗರದಲ್ಲಿ. ಕ್ಷೀರಸಾಗರ ಅಂದ್ರೆ ಏನು? ಯಾವುದೋ ಒಂದು ಇರುವಂತಹ ಸಮುದ್ರದಲ್ಲ, ಅದು ಎಷ್ಟೋ ಮೇಲೆ ಭೂಲೋಕ, ಭೂರ್ಲೋಕ, ಸುವರ್ಲೋಕ, ಮಹರ್ಲೋಕ, ತಪೋಲೋಕ, ಜನೋಲೋಕ ಎನ್ನುವ ಹಾಗೆ ಯಾವುದು ಊರ್ಧ್ವಲೋಕಗಳನ್ನೇ ಹೇಳಿದರು, ಅಷ್ಟು ಎತ್ತರದಲ್ಲಿ ಇರುವಂತದ್ದು. ಭೂಮಿಯಿಂದಲೂ ಎಷ್ಟೋ ಎತ್ತರ ಇರುವಂತಹ ಕ್ಷೀರ ಸಾಗರ ಅದು ವೈಕುಂಠ ಲೋಕ. ನಿನ್ನ ಶಿವನ್ ಇರುವುದು ಭೂಮಂಡಲದ ಯಾವುದೋ ಒಂದು ಎತ್ತರದ ಜಾಗದಲ್ಲಿ. ನಮ್ಮ ವಿಷ್ಣು ಇರುವುದು ಹಾಗಲ್ಲ, ನಮ್ಮ ರಾಮ ಇರುವುದು ಹಾಗಲ್ಲ, ಇನ್ಯಾವುದೋ ಬಹಳ ಎತ್ತರದ ಲೋಕದಲ್ಲಿ. ಅಂತಹ ಲೋಕದಲ್ಲಿ ಇರುವವನು ನಮ್ಮ ವಿಷ್ಣು ಇದ್ದಾನೆ. ಒಂದು ವಿಷಯ ಏನು? ನಿನಗೆ ಸಮುದ್ರ ಮಥನದ ಕತೆ ಗೊತ್ತುಂಟಾ? ಅಲ್ಲ, ನೀನೇ ಹೇಗೆ ತಿಳಿದಿದ್ದಿ? ಅಲ್ಲ, ನಿನಗೆ ಗೊತ್ತುಂಟಾ ಅಂತ ಕೇಳಿ. ಅಲ್ಲ, ಸ್ವಲ್ಪ ಸ್ವಲ್ಪ ಗೊತ್ತುಂಟು. ದುರ್ವಾಸರು ಬಂದು ದೇವೇಂದ್ರನಿಗೆ ಶಾಪ ಕೊಟ್ಟರು. ಏನಂತ? ನಿನ್ನ ಸ್ವರ್ಗಲೋಕದ ಸಂಪತ್ತೆಲ್ಲ ಸಮುದ್ರ ಪಾಲಾಗಲಿ. ಶಾಪ ಕೊಟ್ರೆ ಪತನ ಆಗುವುದಾ ಉತ್ಥಾನ ಆಗುವುದಾ? ಮೇಲ್ನೋಟಕ್ಕೆ ಪತನ, ಮೇಲ್ನೋಟಕ್ಕೆ ಹೌದು. ಕೆಳಗೆ ಬರುವುದಾ ಮೇಲೆ ಹೋಗುದಾ ಅಂತ? ಹೇಗಾಗುತ್ತದೆ? ಕೆಳಗೆ ಬರ್ಬೇಕಲ್ಲ. ಶಾಪ ಕೊಟ್ರೆ ಕೆಳಗೆ ಬರುದು. ಹೌದು. ಸಮುದ್ರವನ್ನು ಮತಿಸಿದ್ದೆಲ್ಲಿ? ಎಲ್ಲಿ? ಕ್ಷೀರಸಾಗರವನ್ನು. ಹೌದು. ಹಾಗಾದ್ರೆ ಕ್ಷೀರಸಾಗರ ಎಲ್ಲಿ ಉಂಟು? ಎಲ್ಲಿ ಉಂಟು? ಸ್ವರ್ಗದಿಂದ ಕೆಳಗೆ ಉಂಟಾ ಮೇಲೆ ಉಂಟಾ? ಹಾಗಾದ್ರೆ ಸ್ವರ್ಗ ಎಲ್ಲಿ ಉಂಟು? ಈಗ ನೀವು ಅಳತೆ ಮಾಡುವುದಕ್ಕೆ ಹೊರಡ್ತಿ ಅಂತ ಆದ್ರೆ ಸ್ವರ್ಗ ಎನ್ನುವುದು ಎಲ್ಲಿ ಉಂಟು? ಸ್ವರ್ಗ ಎನ್ನುವುದಿರುವುದು ಕೈಲಾಸದಿಂದ ಮೇಲೆ. ಕೈಲಾಸ ಲೋಕ ಅಂದ್ರೆ ಎಲ್ಲಿ ಗೊತ್ತಾ? ಎಲ್ಲಿ? ಈಶಾನ್ಯ ಭಾಗ. ಹೌದು. ಇಂದ್ರ ಭಾಗದ ಎಡಭಾಗದಲ್ಲಿ ಹತ್ತಿರ ಹತ್ತಿರ ಉಂಟು. ಇರಲಿ. ಪೂರ್ವ ಮತ್ತು ಈಶಾನ್ಯ. ಹೌದು. ಹತ್ತಿರ ಉತ್ತರ, ಈಶಾನ್ಯ, ಪೂರ್ವ. ಹೌದು. ಹಾಗೆ ಇರುವುದು. ಅಲ್ಲಿಂದ ಸ್ವಲ್ಪ ಮೇಲೆ ಇರುವುದು ಶಿವಲೋಕ. ಅಲ್ಲಿಂದ ಸ್ವರ್ಗ. ಹೀಗೆ ಇಷ್ಟೇ ಇರುವುದು. ಹೌದು. ಪತನ ಹೊಂದಲಿ ಅಂತ ಹೇಳಿದ್ರೆ ನಮ್ಮಿಂದ ಕೆಳಗೆ ಬೀಳಲಿ ಅಂತ ಅದರ ಅರ್ಥ ಅಲ್ಲ. ನಿನಗೆ ನಷ್ಟವಾಗಿ ಹೋಗಲಿ ಎನ್ನುವಂಥದ್ದು ಅದರ ಧ್ವನಿಯೇ ಹೊರ. ಹಾಗಾದ್ರೆ ಅದು ಮೇಲೆ ಹೋಗಿದೆ ಅಂತ ಹೇಳ್ತೀಯಾ? ಮೇಲೆ ಹೋಗಿದಲ್ಲ, ಮತ್ತೆ ಮೇಲೆ ಹೋಗಿದೆ. ಅದೇ ಹೇಗೆ ಮತ್ತೆ ಮತ್ತೆ ಸಮುದ್ರವನ್ನು ಮತಿಸಿ ಅದು ಸ್ವರ್ಗಕ್ಕೆ ಮೇಲೆ ಹೋಗಲಿ ಅಂತ ಕಳಿಸಿದ್ದು. ಹೌದು. ಕ್ಷೀರಸಾಗರ ಕೆಳಗೆ ಇರುವುದು ಅಂತ ಲೆಕ್ಕ ಅಲ್ವೇ? ಅಲ್ಲ, ನೀನ್ ಲೆಕ್ಕ ಅಂತ ಹೇಳೋದು ಬೇಡ. ಕ್ಷೀರಸಾಗರ ವೈಕುಂಠ ಲೇಖ ಎನ್ನುವಂಥದ್ದು ನಿನ್ನ ಕೈಲಾಸಕ್ಕಿಂತ ಎತ್ತರದಲ್ಲಿ ಇರುವಂತದ್ದು ಎನ್ನುವುದೇ ನಾನು. ನಮ್ಮ ಕೈಲಾಸವೇ ಮೇಲೆ. ಹೌದಾ? ನೀನು ಮೇಲೆ ವೈಕುಂಠ ಅಂತ ಹೇಳ್ತೀಯಾ? ಒಳಿತು ನಿನಗೆ ದೇವನಾದರೆ ರಾಮ ಆಗಲಿ, ಮುಚ್ಚುವದನ ಕೀಶ ಅಂದಹದನವ ಹೇಳಿ ಹೊರಡು. ತರಣಿ ವಂಶ ಪ್ರದೀಪ ರಾಮನ ತುರಗವನ್ನು ಬಿಟ್ಟೀಗ ಕಪ್ಪಗಾಣಿಗಳ ಸಹಿತವನ್ನು ಕೊಟ್ಟಿರಿ ಅಂತಾದ್ರೆ ನಿಮಗೆ ಕ್ಷೇಮವಾಗುತ್ತದೆ. ಅಲ್ಲದೆ ಇದ್ರೆ ನಾಶ. ಬಂಧಿಸಿದ ಹಯವನ್ನು ಬಿಡುವುದಿಲ್ಲ. ಬಿಡಿಸುವಂತಹ ಬಿಂಕ ನಿಮಗೆ ಉಂಟು ಅಂತಾದ್ರೆ
ಕೊಡ್ಲಿಲ್ಲ, ತಾರದಿಹೆ ನೇಮವನು. ಹಾ, ನಿನಗೆ ನೇಮ ಕೊಡ್ಲಿಲ್ವೋ? ನನಗೆ ಅಪ್ಪಣೆ ಕೊಡ್ಲಿಲ್ಲ ಅಂತ ಹೇಳಿದ್ದು. ಒಂದು ಆಜ್ಞೆ ಕೊಟ್ಟದ್ದೇ ಹೌದು ಅಂತಾಗಿದ್ರೆ ನಿಮ್ಮ ಊರಿನ ನೇಮಕ್ರಮ ಬೇರೆ ಉಂಟಾ? ಅಲ್ಲ, ಯಾಕೆ ನಿನಗೆ ಅಪ್ಪಣೆ ಕೊಡ್ಲಿಲ್ಲ ಗೊತ್ತುಂಟಾ? ನೀನು ಹೀಗೆ ಹುಚ್ಚು ಕಟ್ಟುತ್ತಿ ಅಂತ ಅವನಿಗೆ ಗೊತ್ತುಂಟು. ಅಲ್ಲ, ಹಾಗಾಗಿ ಅಪ್ಪಣೆ ಕೊಡ್ಲಿಲ್ಲ. ಅಲ್ಲ, ನೀವಿಷ್ಟು ಹುಚ್ಚರಾಗಿದ್ದೀರಿ ಅಂತ ಎನ್ನುವ ಹಾಗೆ ನಮ್ಮವರಿಗೆ ಗೊತ್ತಿಲ್ಲದೆ ಹೋಯಿತು. ಆದ್ದರಿಂದಲೇ ನಿಮಗೆ ಸಾವು ಹತ್ತಿರವಾಗಿದೆ. ಮರಣದ ಕಾಲಕ್ಕೆ ಬುದ್ಧಿ ಪಕ್ವವಾಗುವುದಿಲ್ಲ ಎನ್ನುವುದು ಸತ್ಯವಾಯಿತು. ರೋಗ ಉಲ್ಬಣವಾದಾಗ ಯಾವ ಔಷಧಿಯೂ ಪಥ್ಯವಾಗುವುದಿಲ್ಲ. ನಿನಗಂತದ್ದಾಗಿದೆ. ಪುತ್ರ ಮಿತ್ರ ಬಾಂಧವರೊಡಗೂಡಿ ಅಂತಕನ ಆಲಯವನ್ನು ಹೋಗುವುದಕ್ಕೆ ಸಂಧಾನಕ್ಕಾಗಿ ಕಳಿಸಿದೆಯಾ? ಮಾರುತಿಯನ್ನ ಅವರಿಗೆ ಉತ್ತರ ಕೊಟ್ಟು ಕಳಿಸಿದ್ದೇನೆ. ಗೊತ್ತಾಯಿ ಕಡೆ ಹಿಡ್ಕೊಂಡು ಬಂದೀಯಾ? ಹಾಗೆ ಹೊಡೆದಾನು ಕೇಳು. ಇರಲು ಶ್ರೀರಾಮ ಇನ್ನೊಬ್ಬರು ಹೇಳಿದನ್ನ ಕೇಳುವಂತ ಸೌಜನ್ಯ ಸ್ವಲ್ಪ ಆದ್ರೂ ಇರಬೇಕಾಗಿತ್ತು. ಸಂಧಾನಕ್ಕಾಗಿ ಮಾರುತಿಯನ್ನ ಕಳುಹಿಸಿಕೊಟ್ರೆ ಒಪ್ಪದೇ ಇರುವಂತಹ ನೀನು ರಾಮನಲ್ಲಿ ವಿರೋಧವನ್ನ ಕಟ್ಟಿಕೊಂಡಿಯೇನು? ಪರಿಣಾಮ ಯೋಚಿಸು. ನಿನ್ನ ಮಕ್ಕಳನ್ನ ಕಳೆದುಕೊಂಡಿದ್ದಿ. ಸೇನಾ ಬಲ ಎಲ್ಲವೂ ಧರೆಯಲ್ಲಿ ಹೊರಗೆ ಹೋಗಿದೆ. ಇನ್ನಾದರೂ ತೊಂದರೆ ಇಲ್ಲ. ನೀನಾದರೂ ಬದುಕಬೇಕೆನ್ನುವ ಆಸೆ ಇದ್ದದ್ದೇ ಹೌದು ಅಂತಾದ್ರೆ ಕಟ್ಟಿದ ತುರಗ ಬಿಡಿಸು, ಕಪ್ಪ ಕೊಡು, ಶರಣು ಬಾ. ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಗೊತ್ತ ನಿನಗೆ ಬರ್ಬೋದಿತ್ತಲ್ಲ. ಆ ಮಂಗನನ್ನು ಕಳಿಸಿದ್ಯಲ್ಲ ಸಂಧಾನಕ್ಕೆ. ಏನು ಸಾಮಾನ್ಯ ಮಂಗ ಅಲ್ವೋ? ಅಸಾಮಾನ್ಯ ಇರಬಹುದು. ಮಂಗ ಹೌದಾ ಅಲ್ವೋ? ನಾವು ಮಂಗ ಅಂತ ತಿಳಿಲೇ ಇಲ್ಲ. ಮತ್ತೆ ಆಂಜನೇಯ, ಮಾರುತಿ, ನಿಮಗೆ ಗೊತ್ತ ರಾಮದಾಸನಾಥ. ನಿಮಗೆ ಗೊತ್ತಿಲ್ಲ ಅವ ಮಂಗ, ಮಲೆ ಮಂಗ ಅವ. ಗೊತ್ತುಂಟ ನಿನಗೆ? ಇಲ್ಲಡೋ ಬಾ. ಪ್ರಮಥಾದಿಗಳೆಲ್ಲ ಹೇಳ್ತಾ ಇದ್ದಾರೆ. ಕಾರಣ ಇಲ್ಲದ ಇಲ್ಲ. ವ್ಯಕ್ತಿಯಪ್ಪ ಒಂದು ಕಾರ್ಯ ಮಾಡುವಲ್ಲಿ ಉದ್ಯುಕ್ತನಾಗುವಂತಹ ಸಂದರ್ಭದಲ್ಲಿ 4 ದಿಕ್ಕಿನಲ್ಲಿ ಯೋಚನೆ ಮಾಡಬೇಕಾಗುತ್ತದೆ. ಮಾತ್ರ ಅಲ್ಲ, ಈ ಹೊತ್ತು 4 ದಿಕ್ಕನ್ನು ಕತ್ತು ಹೊರಳಿಸಿ ಕಣ್ಣರಳಿಸಿ ನೋಡಿದ್ರೆ ಇಡೀ ಜ್ಯೋತಿರ್ಮಯದವೇ ಹೆಣಗಳ ಪಡವೆಯಿಂದ ತುಂಬಿ ಹೋಗಿದೆ. ಅದಕ್ಕೆ ಕಾರಣಕರ್ತರು ಯಾರು ಎನ್ನುವುದನ್ನು ತಿಳಿದಂತಹ ನಮ್ಮವರಂತ 12 ಕೋಟಿ ಪ್ರಬಂಧಾದಿಗಳನ್ನ ಅಟ್ಟಿದನು. ನಂದಿ ಭೃಂಗಿ ಪ್ರಕೃತಿಯ ಮೊದಲಾದವರೆಲ್ಲ ಹೋರಾಟ ಮಾಡಿ ಹಸು ಒಡೆದು ಕಸು ನೇಗೆ ಬಿದ್ದಿದ್ದಾರೆ ಎನ್ನುವಂತಹ ವರ್ತಮಾನ. ಹಾಗಿದ್ರೆ ಈಗ ನಾನು ಹೋಗ್ಬೇಕಂತ ಅನಿವಾರ್ಯತೆ ಬಂತಲ್ಲ, ಹೋಗುವ ಪರಿ ಹಾಗೆ. ನನ್ನ ವಾಹನ ಯಾವುದು ಎನ್ನುವುದು ಲೋಕ ತಿಳಿದಂತಹ ಸಂಗತಿ. ಹಾಗಿದ್ರೆ ವೃಷಭ ಧರ್ಮಕ್ಕೆ ಪ್ರತೀಕ. ಎಲ್ಲಿ ಸತ್ಯ ಇರ್ತದೋ
ಅಲ್ಲಿ ಧರ್ಮ ನೆಲೆಯಾಗಿರ್ತದೆ. ಎಲ್ಲಿ ಸತ್ಯ ಧರ್ಮಗಳು ನೆಲೆಯಾಗಿರ್ತೋ ಅಲ್ಲಿ ದೈವಿ ಸಾನ್ನಿಧ್ಯ ಇರ್ತದೆ. ಎಲ್ಲಿ ದೇವರ ಸಾನ್ನಿಧ್ಯ ಇರ್ತದೋ ಅಲ್ಲಿ ಐಶ್ವರ್ಯ ಜಯಗಳು ತಾವಾಗಿ ಸಾಗಿ ಬರ್ತವೆ ಅಂತ ಅರ್ಥ. ಹಾಗಿದ್ರೆ ನಾನಿದ್ದ ಕಾರಣದಿಂದ ಈ ನಾಡಿನಲ್ಲಿ ಇಲ್ಲಿಯವರೆಗೆ ಐಶ್ವರ್ಯ ಜಯಗಳು ತುಂಬಿ ತುಳುಕುತ್ತಾ ಇತ್ತು. ಈಗ ಮಾವನಾದಂತಹ ಆ ವೀರಮಣಿ ಅಸುನೀಗ್ತಾನಂತಾದ್ರೆ ಹೋಗಿ ಪ್ರಶ್ನಿಸದೇ ಇದ್ರೆ ನನ್ನ ಅಸ್ತಿತ್ವಕ್ಕೆ ಅವಮಾನ ಆದ ಹಾಗೆ. ಆದ್ದರಿಂದ ಮಾಡುವುದಲ್ಲ. ಕಳಿಲನೆ ಪರಿಕಿಸಲ ಎಪ್ಪುರ ಕಳಿಲನೆ ಪರಿಕಿಸಲ ಕನಗತಿ ಮನವನ ಕನವನ ಮನವಿದ ಪರಿಕಿಸು ಯಾರಲವೋ ಶತ್ರು ಯಾರು ಈಶ್ವರನ? ಅರ್ಥ ಆಯ್ತಲ್ಲ ನನಗೆ. ನೀನ್ ಎಲ್ಲಿ ಈಶ್ವರ? ನೀ ಯಾವ ಈಶ್ವರನ ಹೆಸರು ಕೇಳಿದ್ದೀವಿ? ನಾನು ಕೈಲಾಸದ ಈಶ್ವರನ ಬಗ್ಗೆ ಕೇಳಿದ್ದೆ. ನೀನೀಗ ಕೈಲಾಸ ಬಿಟ್ಟಿದ್ಯಂತೆ. ಅದೇ ಅನುಮಾನ, ನೀನೀಗ ಎಲ್ಲಿ ಈಶ್ವರ ಅಂತ ಗೊತ್ತಾಗಲಿಲ್ಲ. ನಂಬಿದವರಿಗೆ ಅಂಬಿಗನ ಯಶವನು. ಎಲ್ಲಿಯ ಈಶ್ವರನ ಕೇಳಬೇಡ, ಎಲ್ಲಿ ಈಶ್ವರ ಕೇಳ. ಎಲ್ಲಿ ಭಕ್ತರು ನೆನೆದರೆ ಅಲ್ಲಿ ತಾನಾಗಿ ಬರ್ತಾನೆ. ಹಾಗಿದ್ರೆ ಇರುವ ಈಶ ಒಬ್ಬನೇ, ಈಶಾವಾಸಂ ಜಗತ್ ಸರ್ವಂ. ಹೌದಾ? ಜಗತ್ತಿಗೆ ಒಡೆಯರಾದಂತಹ ನಾನೊಬ್ಬನೇ ಇವತ್ತು ಇಲ್ಲಿಗೆ ಬರಬೇಕಾಯಿತು. ಏ ಶತ್ರುಘ್ನ, ನಾನು ಯಾರು ಎನ್ನುವುದನ್ನು ಕೇವಲ ಹೊರಗಣ್ಣಿನಿಂದಲ್ಲ ಒಳಗಣ್ಣಿನಿಂದ ನೋಡು. ಇಲ್ಲಿದ್ದ ಇದ್ರೆ ನನ್ನ ಕಿಂಕರನನ್ನು ಕೊಂದು ಉಪ್ಪಿತ್ತಿ ಕೊಪ್ಪಿತ್ತಿ ಹಾರಾಟ ಮಾಡುತ್ತಾ ಇದ್ದಿ. ಇಲ್ಲಿಯವರೆಗೆ ನಮ್ಮ ಪ್ರಮಥಾದಿಗಳನ್ನೆಲ್ಲ ಹೊರಗಿಸಿದ ತರದಲ್ಲಿ ನನ್ನಲ್ಲಿ ಹೋರಾಟ ಮಾಡಬಹುದು ಅಂತ ಯೋಚನೆ ಮಾಡಬೇಡ. ಸರಿಯಾಗಿ ಯೋಚನೆ ಮಾಡಿ ಮುಂದುವರಿಯೋಣ. ರಾಮನ ದುರಗವ ಬಂದಿಸುತ್ತ ರಾಮನ ದುರಗವ ಬಂದಿಸುತ್ತ ದುರ್ಗೈ ತಂದೆಯ ಕನನವನು ಕೈದಿಯನು. ಶಿವನೇ, ನಿನ್ನ ಯೋಗ್ಯತೆ ಗೊತ್ತುಂಟು. ನಿನ್ನ ಮೇಲೆ ಗೌರವ ಭಕ್ತಿ ಇಲ್ಲ ಅಂತಲ್ಲ. ನೀನು ಬರುವ ಹಾಗೆ ಬಂದದ್ದೇ ಹೌದು ಅಂತಾದ್ರೆ ನಾನು ನಿನ್ನನ್ನ ಪೂಜಿಸುತ್ತಾ ಇದ್ದನೋ ಏನು. ಆದ್ರೆ ನೀ ಬರುವ ಹಾಗೆ ಬರಲಿಲ್ಲ. ವೀರಮಣಿಯ ಪಕ್ಷಪಾತಿಯಾಗಿ ಬಂದವನಿದ್ದೀಯ. ರಾಮಾಶ್ವಮೇಧದ ಕುದುರೆಯನ್ನ ಬಂಧಿಸಿದ್ದಾನೆ. ಬದುಕಲಿ ಎಂಬ ಕಾರಣಕ್ಕಾಗಿ ಸಂಧಾನಕ್ಕೆ ಹನುಮಂತನನ್ನ ಕಳುಹಿಸಿಕೊಟ್ರೆ ಒಪ್ಪದೆ ಸಂಗ್ರಾಮಕ್ಕೆ ಮನಸ್ಸು ಮಾಡಿದ್ದ ಅವನೇ. ಬೇರೆ ದಾರಿ ಇಲ್ಲದೆ ವಿರೋಧಿಸುವುದಕ್ಕಾಗಿ ಅವನ ಸೇನೆಯನ್ನ ಅವನನ್ನ ಸವರಬೇಕಾಗಿ ಬಂತು. ಈಗಲೂ ಹೇಳ್ತಾ ಇದ್ದೇನೆ ಶಿವನೇ, ನೀನು ವೀರಮಣಿಯ ಪಕ್ಷಪಾತಿಯಾಗಿ ಬಂದದ್ದು. ನೀನಾದ್ರೂ ತೊಂದರೆ ಇಲ್ಲ. ಕುದುರೆಯನ್ನ ಕೊಡಬೇಕು, ಕಪ್ಪವನ್ನು ನೀಡಬೇಕು. ನಿಜವಾಗಿ ಕುದುರೆ ಕೊಡಬೇಕಾದದ್ದು ವೀರಮಣಿ. ಅವ ಸತ್ತರೆ ಅವನ ಮಕ್ಕಳು, ಅವರು ಸತ್ತರು, ಸತ್ತೇ ಹೋದ್ರು. ಈಗ ಅವರ ಪಕ್ಷದಲ್ಲಿ ಇದ್ದವ ನೀನೊಬ್ಬನೇ ಮನೆಯೊಳಿಯನಾಗಿ ಮಕ್ಕಳಿಲ್ಲದೆ ಮೇಲೆ ಒಳಿಯನೇ ಹೊಣೆಯನ್ನು ಹೊರಬೇಕು. ಹಾಗಾಗಿ ಕಪ್ಪ ಕೊಡು, ಕುದುರೆಯನ್ನ ಬಿಡು. ಮೊದಲನ್ನೊಡನಿದ್ದ ಪ್ರಪನಳು ದುರ್ಗೀಗ ತತ್ವಂ ಕಾದಿ ಕೂತ ಕಾದಿಂತಿರ ನಿಂತಿರ ನಿಂತಿರ ತತ್ವಂ ಕಾದಿ ಕೂತ ಹೋದೆ. ಮೊದಲೆನ್ನೊಡನರುಗಿದರಿ ನಪನೊಳು ಕದನಗಳಿರುತ್ತಿಗುವುದೇ ನಪನೊಳು ಕದನಗಳಿರುತ್ತಿಗುವುದೇ ನಪನೊಳು ಕದನಗಳಿರುತ್ತಿಗುವುದೇ ನಪನೊಳು ಕದನಗಳು ಇರುತ್ತಿಗುವುದೇ. ಮುದದೊಳು ಕಪ್ಪವ ಕೊಡುತ್ತಿಗೆ ಮುದದೊಳು ಕಪ್ಪವ ಕೊಡಿಸುತ್ತಲಿದ್ದೇನು ಕಪ್ಪವ ಕೊಡಿಸುತ್ತಲಿದ್ದೇನು. ಮದಮುಖನಾದೆಯಲ್ಲ ನೀ ಮದಮುಖನಾದೆಯಲ್ಲ ನೀ ಮದ
ಮುಖನಾದೆಯಲ ನಿನಗೆ ಮೆಯ್ಯ ಶಕ್ತಿ ಉಂಟು, ಆದ್ರೆ ಬುದ್ಧಿಯ ಶಕ್ತಿ ಬಹಳ ಕಡಿಮೆ ಆಗಿ ಹೋಯ್ತು. ಸಾಧಕನಾದವನು ಕೇವಲ ತೋಳ್ಬಲವನ್ನು ಮಾತ್ರ ವಿನಿಯೋಗಿಸಲು ಸಾಕಾಗುವುದಿಲ್ಲ, ಬುದ್ಧಿಯ ಬಲವನ್ನು ವಿನಿಯೋಗಿಸಬೇಕಾಗುತ್ತದೆ. ರಾಮಾಶ್ವಮೇಧದ ಸಂರಕ್ಷಕನಾಗಿ ಹೊರಟವ ನೀನಿದ್ದಿ. ಹಾಗಿದ್ರೆ ಕುದುರೆಯು ಯಾವ ನಾಡನ್ನೇ ಪ್ರವೇಶಿಸಿ ಆ ನಾಡಿನ ಕುರಿತಾಗಿ ಸಾಧ್ಯಂತವಾಗಿ ವಿವರಣೆಯನ್ನು ಸಂಗ್ರಹಿಸಬೇಕಾದದ್ದು ಆ ಕುದುರೆಯ ನೇತಾರನಾಗಿ ಬಂದವನ ಹೊಣೆಗಾರಿಕೆ ಆಗುತ್ತದೆ. ತಿಳಿದೇ ಬಂದವರು. ಹಾಗಿದ್ರೆ ಜ್ಯೋತಿರ್ಮೇಧಕ್ಕೆ ಕುದುರೆ ಬಂದಾಗ ನೀನು ಯೋಚನೆ ಮಾಡಬೇಕಿತ್ತು. ಏನು? ಕುದುರೆಯನ್ನು ಕಟ್ಟಿದ ವೀರಮಣಿ. ಆಗ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಬೇಡವ? ನೀನು ಯೋಚನೆ ಮಾಡಿದ್ದು ಬಹಳ ಕಡಿಮೆ ಆಗಿ ಹೋಯ್ತು ನೋಡು. ಯಾರೇ ಆಗಲಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಉತ್ತಮ ವ್ಯಾಪಾರಿ ಆಗುತ್ತಾನೆ. ನೀನು ಹಾಗಲ್ಲ, ಹೆಚ್ಚಿನ ಬಂಡವಾಳವನ್ನು ತೊಡಗಿಸ್ತಿ, ಕಡಿಮೆ ಆದಾಯವನ್ನು ಗಳಿಸ್ತಿ. ಇದೆಲ್ಲ ಕೈಲಾಸ ಬಿಟ್ಟ ಮೇಲೆ ಗೊತ್ತಾಗ. ಕೈಲಾಸ ಬಿಟ್ಟ ಮೇಲಲ್ಲ, ನಮಗೆ ಯಾವತ್ತೂ ಗೊತ್ತುಂಟು. ಇಲ್ಲಿ ಬಂದು ಸೇರ್ಕೊಂಡು ಪ್ರಭಾವ ಇದ್ರು ಇರಬಹುದು. ಇದು ನಿನಗೆ ಹೇಳಬೇಕಾದ ಅನಿವಾರ್ಯತೆ ಬಂತಲ್ಲ ಅಂತ. ನನಗೆ ಯಾಕೆ ಅರ್ಥ ಆಗ್ಲಿಲ್ಲ? ಯಾರಿಗೆ ಹೇಳಿದ್ದಲ್ಲ, ನಿನಗೆ ಹೇಳಿದ್ದು. ಈಗ ಇಲ್ಲಿಗೆ ಬಂದ ಬಳಿಕ ನಾನೊಬ್ಬ ಇದ್ದೇನೆ ಎನ್ನುವುದು ಗೊತ್ತುಂಟು ಗೊತ್ತಿಲ್ಲ ನಿನಗೆ? ಗೊತ್ತುಂಟು. ವೀರಮಣಿ ಕುದುರೆಯನ್ನು ಕಟ್ಟಿದ. ಆಗ ನೀನು ಯೋಚನೆ ಮಾಡಬೇಕಿತ್ತು. ಮಕ್ಕಳು ತಪ್ಪು ಮಾಡಿದಾಗ ನೇರವಾಗಿ ಅವರಿಗೆ ಬಡಿಯುವುದಲ್ಲ, ಅವರ ಅಪ್ಪ ಅಮ್ಮನ ಪ್ರಶ್ನೆ ಮಾಡಬೇಕಾಗ್ತದೆ. ನೋಡಿ, ನಿಮ್ಮ ಮಗ ಇಂಥ ತಪ್ಪು ಮಾಡ್ತಾ ಇದ್ದಾನೆ ಅಂತ ಹೇಳಬೇಕಾಗ್ತದೆ. ಹಾಗೆ ದೇವಾದಿ ದೇವನಾಗಿ ಮನೆಯಾಳೆಯನಾಗಿ ನಾನು ಇಲ್ಲಿದ್ದೇನೆ. ಆಗ ನೀನು ಕೇಳಬೇಕಿತ್ತು, ದೇವರೇ ನಿನ್ನ ಮಾವ ಕುದುರೆಯನ್ನು ಕಟ್ಟಿದ್ದಾನೆ, ಹೀಗೆ ನಮ್ಮ ಒಳ್ಳೆಯ ಕಾರ್ಯಕ್ಕೆ ವಿಘ್ನವನ್ನು ತಂದೊಡ್ಡಿದ್ದಾನೆ, ನೀನೇ ನೋಡ್ಬೇಕು ಅಂತ ಹೇಳಿದ್ರೆ ಈ ಶ್ರಮವೇ ಇರಲಿಲ್ಲ, ಸೇನಾ ನಷ್ಟ ಇರಲಿಲ್ಲ, ಸಮಯ ನಷ್ಟ ಇರಲಿಲ್ಲ, ಶ್ರಮದ ನಷ್ಟವೂ ಇರಲಿಲ್ಲ. ಮುದದೊಳು ಕಪ್ಪವ ಕೊಡಿಸುತ್ತಲೇ ಇದ್ದನು. ಯಾಕಂದ್ರೆ ನಾನು ದೇವನು ಹೌದು, ಅಳಿಯನು ಹೌದು. ಅಳಿಯ ದೇವರು ಅಂತ ಹೇಳ್ತಾರ, ಹೌದಾ? ದೇವನಾದಂತಹ ನಾನು ಮಾವನಲ್ಲಿ ಕೊಟ್ಟು ಬಿಡಪ್ಪ ಮಾವ, ಅವನಿಗೆ ಕಪ್ಪ ಕಾಣಿಕೆ ಅಂತ ಹೇಳಿದ್ರೆ ಕೊಟ್ಟು ಕಳಿಸಿದ್ದ. ಅದನ್ನ ಬಿಟ್ಟು ನನ್ನಲ್ಲಿ ಕೇಳದೆ ನೀನು ನೇರವಾಗಿ ಅವನಲ್ಲಿ ಯುದ್ಧ ಮಾಡಿ ಅವನನ್ನು ನಾಶಪಡಿಸಿದಲ್ಲ ನೀನು. ನೀವೆಲ್ಲ ಒಂದು ಕೆಲಸ ಮಾಡ್ತೀರಾ? ಏನು? ಹೊರಗಿನಿಂದ ಬಂದವರಿಗೆ ಹೇಳುವುದು ಸ್ವಲ್ಪ ಕಡಿಮೆ ಮಾಡಿ, ಇಲ್ಲಿದ್ದವರಿಗೆ ಸ್ವಲ್ಪ ಹೇಳುವುದು ಹೆಚ್ಚು ಮಾಡಿ. ಈಗ ನಾನು ಬಂದು ನಿನ್ನ ಹತ್ರ ಹೇಳಬೇಕಾಗಿತ್ತು, ನಿನಗೆ ಗೊತ್ತಿಲ್ಲ. ಇಲ್ಲಿದ್ದವರಿಗೆ ಎಲ್ಲವೂ ಗೊತ್ತಿರ್ತದೆ, ಹೊರಗಿನಿಂದ ಬಂದವರಿಗೆ ಗೊತ್ತಿರುವುದಿಲ್ಲ ಇಲ್ಲಿಯ ಸ್ಥಿತಿಗತಿ ಏನು. ಹಾಗಾಗಿ ನಾವು ಹೇಳು ತಿಳ್ಕೊಂಡೇ ಹಾಳಾಗಿ ಹೋಗುವುದು ನೀವೆಲ್ಲ. ಯಾಕೆ ಹಾಳಾಗುವುದು? ಇಲ್ಲಿದ್ದ ವೀರಮಣಿ ಬುದ್ಧಿ ಮಾತನ್ನ ಹೇಳಿ ರಾಮ ಮಾಡುವ ಯಾಗಕ್ಕೆ ಕಪ್ಪ ಕಾಣಿಕೆ ಕೊಡುವುದಕ್ಕೆ ಹೇಳಿದ್ದೆ ಹೌದು ಅಂತಾದ್ರೆ ಇಷ್ಟೊತ್ತಿಗೆ ಅವ ಸಾಯ್ತಾ ಇದ್ನ? ಅವನ ಮಕ್ಕಳು ಸಾಯ್ತಾ ಇದ್ರೆ ಹೇಳು. ಇಲ್ಲ, ಅವನಿಗೆ ಬುದ್ಧಿ ಹೇಳುವುದನ್ನು ಬಿಟ್ಕೊಂಡು ನನಗೆ ಬುದ್ಧಿ ಹೇಳ್ತಾ ಇದೆಯಲ್ಲ. ಅವನಿಗೆ ಬುದ್ಧಿ ಹೇಳುವುದಲ್ಲ, ಆ ಪೂರ್ವದಲ್ಲಿ ನೀನು ಬಂದು ನನ್ನಲ್ಲಿ ಕೇಳಬೇಕಿತ್ತು. ಅಜ್ಜನ ಮನೆಗೆ ಹೋಗಿದ್ದೆ ನೀನು? ಅಜ್ಜನ ಮನೆಗೆ ಹೋಗಿದ್ಯಾ? ಹೋದ ಮೊದಲು ನಮಸ್ಕಾರ ಮಾಡುವುದು ಯಾರು? ಅಜ್ಜನ ಮೊಮ್ಮಗನ? ಮೊಮ್ಮಗ ನಮಸ್ಕಾರ ಮಾಡ್ಬೇಕು, ಹೌದಾ? ಮೊಮ್ಮಗನ ಸಮಾನ ಅಂತ ನೀನು ಇಲ್ಲಿಗೆ ಬಂದಾಗ ನನಗೆ ನಮಸ್ಕಾರ ಮಾಡಿ ಹೀಗೆ ದೇವರನ್ನು ಕೇಳಬೇಕಿತ್ತು. ನೀ ಬರುವ ಹಾಗೆ ಬರ್ಲಿಲ್ಲಲ್ಲ. ಯಾಕೆ ನಾನು ಬರುವಾಗ ಬರಲಿ? ಯಾಕೆ ನಾನು ಬಂದದ್ದು ಯಾವಾಗ ಅಂತ ಯೋಚನೆ ಮಾಡು. ಅಜ್ಜ ಮೊಮ್ಮಗನನ್ನ ನೋಡ್ಕೊಂಡು ಕೋಲ್ ಎತ್ಕೊಂಡೇ ಬಂದ್ರೆ ಅವ ನಮಸ್ಕಾರ ಮಾಡುವುದಿಲ್ಲ, ಒಂದೋ ಓಡ್ ಹೋಗ್ತಾನೆ ಅಥವಾ ಕೈಯಲ್ಲಿರುವಂತ ಕೋಲನ್ನ ಕಸಿದುಕೊಳ್ಳುವುದಕ್ಕೆ ಮುಂದಾಗ್ತಾನೆ. ಬಡಿಗೆ ಹಿಡಿದು ಬಂದದ್ದು ಯಾವಾಗ ಅಂತ ಯೋಚನೆ ಮಾಡು. ಮಾವ ಹಾಗೂ ಭಾವಂದಿರು ಅಳಿದ ನಂತರದಲ್ಲಿ ನಾನು ಬಂದದ್ದು. ನೀನು ಮೊದಲಾಗಿ ಬಂದು ಆ ಕಾರ್ಯ ಮಾಡಿದಿದ್ರೆ ಈ ಪ್ರಸಂಗ ಇಷ್ಟು ಮುಂದುವರಿಯುವುದಿಲ್ಲವಾಗಿತ್ತು ಅಂತ ಹೇಳಿದ್ದೆ ನಾನು. ಈ ಪ್ರಸಂಗ ಮುಂದುವರೆದದ್ದೇ ನಿಮ್ಮಂತ ಮಾತುಗಾರರು ಹೆಚ್ಚಾಗಿ. ಏನು ಬಂದವರೆಲ್ಲ ನಮ್ಮನ್ನು ಬುದ್ಧಿ ಹೇಳಿಕೆ ಬರುವುದು ಅದೆಲ್ಲ ದೊಡ್ಡ ಸಂಗತಿಯಾಗಿ ಮಾತಾಡಬೇಡ. ಸಂಗತಿ ಎಲ್ಲ ಗೊತ್ತುಂಟು ನಮಗೆ. ಉಳಿದವರಿದ್ರೆ ತಾವು ಕಡಿಮೆ ಆಗಬಾರ್ದು ಅಂತ ನೀವು ಮಾತು ಬೆಳೆಸಿ ಬೆಳೆಸಿ ಎಷ್ಟು ಸಮಯ ಹೋದದ್ದು ಗೊತ್ತುಂಟಾ? ಅದು ಗೊತ್ತಾಗುವುದಿಲ್ಲ. ಬೇರೆಯವ್ರ ಸಮಯ ತಿಂದದ್ದು ಗೊತ್ತಾಗ್ತದೆ, ನೀವು ಕತ್ತದ್ದು ಗೊತ್ತಾಗುದಿಲ್ಲ ಅಲ್ವಾ? ಈಶ್ವರನಿಗೆ ಬೇಗ ಸಿಟ್ಟು ಬರ್ತದ. ಆದಿಂದ ನೀನು ಗುಣವೇ ಹಾಗೆ, ತಮೋ ಗುಣ. ನನಗೆ ಇಳಿಸ್ಲಿಕ್ಕೆ ಗೊತ್ತಿಲ್ಲ ಅಂತ ವಿವರ
ಹೌದು ಆ ದುಷ್ಟ ಯಾರು 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 ಮಧಾಂಧ ಹೇಳು ಹೇಳು. ನಿನಗೆ ಆಡುತ್ತಾ ಇರುವುದು. ಆಯ್ತು, ಗೊತ್ತಾಯ್ತು. ನೀನು ನನಗೆ ಹೇಳಿದ್ದಂತ ಗೊತ್ತಾಯ್ತು. ಮುದಿ ಎತ್ತೊಂದನ್ನು ಏರಿಕೊಂಡಿದ್ದೀಯ, ಹಾ ಮೈಯಲ್ಲೆಲ್ಲ ಭಸ್ಮವನ್ನು ಲೇಪಿಸಿಕೊಂಡಿದ್ದೀಯ, ತಲೆಯಿಂದ ನೀರು ಸುರಿಯುತ್ತಾ ಇದೆ. ಹೌದು. ನಿನಗೆ ಎರಡು ಕಣ್ಣು ಸಾಕಾಗುವುದಿಲ್ಲ ನೋಡುವುದಕ್ಕೆ, ಹಾ ಮತ್ತೊಂದು ಗಣ್ಣನ್ನು ಹಣೆಯಲ್ಲಿರಿಸಿಕೊಂಡಿದ್ದೀಯ. ಅದು ನೋಡುವುದಕ್ಕಾಗಿ ಇರಿಸಿಕೊಂಡದ್ದಲ್ಲ, ಬೇಕಾಗ್ತದೆ ಅಂತ, ಕಾಲಕ್ಕೆ ಬೇಕಾಗ್ತದೆ ಅಂತ. ಆಗಾಗ ಆಗಾಗ್ತಾ ಇರುವುದು. ಉಳಿದವರು ನೋಡುವುದಕ್ಕಾಗಿ ಉಳಿದ ಸಮಯದಲ್ಲಿ ಮುಚ್ಚಿಕೊಂಡೇ ಇರುವುದು. ತಲೆಯಲ್ಲಿ 3 ಮೊನೆಗಳುಳ್ಳಂತಹ ಒಂದು ಆಯುಧವನ್ನು ಧರಿಸಿಕೊಂಡಿದ್ದೀಯ. ಹಾ. ಏಯ್, ಈ ಸಮರಾಂಗಣದಲ್ಲಿ ಹಾ. ನಿರ್ಭೀತಿಯಿಂದ ಅತ್ತಿಂದಿತ್ತ ಇತ್ತಿಂದತ್ತ ಸಂಚರಿಸುತ್ತಾ ಇರುವೆಯಲ್ಲ, ಯಾರು ನೀನು? ಏನು ನಿನ್ನ ಉದ್ದೇಶ? ಹೇಳು ಹೇಳು. ಕಾರಣ ಏನು ಗೊತ್ತಾ? ಏನು? ದುರಗೆ ಶತ್ರುಗ ಎನ್ನೋಳು ಪರಿಗಾಗಿ ವೇಗದೊಳು ಪರಿಗಾಗಿ ವೇಗದೊಳು ವೇಗದೊಳು ಪರಿಗಾಗಿ ವೇಗದೊಳು ಪರಿಗಾಗಿ ವೇಗದೊಳು ಪರಿಗಾಗಿ ವೇಗದೊಳು ಧರೆಯಳು ಕೆಡಗಿದ ಶೂರನಿಯ ನಾನು ಧರೆಯಳು ಕೆಡಗಿದ ಶೂರ ಶೂರ ಶೂರನಿಗೆ ನಾನು ಧರೆಯೋಳು ಕೆಡಗಿದ ಶೂರನಾಗಿಗೆ ನಾನು ಶೂರನಾಗಿಗೆ ಶೂರನಾಗಿಗೆ ನಾನು ಪರಿಗಿಸಲವೋ ದೂರ್ತನೆ ಎಲ್ಲವೋ ದೂರ್ತನೆ ಪರಿಗಿಸಲವೋ ದೂರ್ತನೆ ದುರದೋಳು ಕೆಡಗಿದ ಧರೆಯೋಳು ಕೆಡಗಿದ್ದ ಧರೆಯೋಳು ಕೆಡಗಿದ್ದ ಶೂರನಾಗಿಗೆ ಶೂರನಾಗಿಗೆ ನಾನು ಪರಿಗಿಸಲವೋ ದೂರ್ತನೆ ಎನ್ನ ಪರಿಗಿಸಲವೋ ದೂರ್ತನೆ ಎನ್ನ ಪರಿಗಿಸಲವೋ ದೂರ್ತನೆ ಎಲ್ಲವೋ ದೂರ್ತನೆ ಎಲ್ಲವೋ ದೂರ್ತನೆ ದುರಗೆ ಶತ್ರುಗಾನನ್ನೊಳು ಮಾರ್ಮ
ವಧಿಸಿದಂತಹ ಮದಾಂಧನ ಯಾರು? ಅದನ್ನು ಪರಿಗಿಸುತ್ತಾ ನೀನು ಬಂದ್ರೆ ನನಗೆದುರಾದವನು ನೀನು. ಅದಕ್ಕೆ ಕಾರಣ ನನ್ನಲ್ಲಿ ಮತ ಇದ್ದದ್ದಲ್ಲ, ಮತ್ತೆ ಅವನಲ್ಲಿ ಮತ ಇದ್ದದ್ದು. ಓಹೋ, ಯಾಕಂದ್ರೆ ಯಾಕೆ? ನನ್ನ ಕಿಂಕರ ಹೆಚ್ಚೇನು, ಹೆಣ್ಣು ಕೊಟ್ಟ ಮಾವ ಅಂತ ಹೇಳಿದ್ರೆ ಕಣ್ಣು ಕೊಟ್ಟ ದೇವರು ಇದ್ದ ಹಾಗೆ. ಓಹೋ, ಅಂತಹ ಮಾವನನ್ನು ಭಾವಂದಿರನ್ನು ತರೆಗುರುಳಿಸಿದ ಶತ್ರುಘ್ನ. ಆದ ಕಾರಣದಿಂದ ಈಗ ಮಾಮ ಭಾವರನ್ನು ಕೊಂದ ಬಳಿಕವೂ ಸಹ ನಾನು ಸುಮ್ಮನೆ ಇದ್ದಂತ ಆದ್ರೆ ಪರ್ಯಾಯವಾಗಿ ನನಗೆ ಅವಮಾನ ಆದ ಹಾಗಾಗುತ್ತದೆ. ಹಾಗಾಗಿ ಪ್ರಶ್ನಿಸದೇ ಇದ್ರೆ ನನ್ನ ಘನತೆಗೆ ಕುಂದು ಬರ್ತದೆ. ಆದ್ದರಿಂದ ನಾನು ಬಂದೆ. ಎಲ್ಲಲೇ ಶತ್ರು, ಸರಿಯಾಗಿ ನೋಡು, ನಾನು ಯಾರಂತ ತಿಳಿದು ವಿಚಾರ ಮಾಡುದು ತಪ್ಪಾಯ್ತು ಅಂತ ಬೇಡು ಅಂತ ಎಲ್ಲ ಹೇಳಿದೆ. ನನ್ನ ನೀತಿಯ ಮಾತು ಸತ್ಯ ಆಗದ ಇದ್ದಾಗ ಶತ್ರುಘ್ನನ್ನು ಮಾತ್ರ ಅಲ್ಲ ಅವರ ಸೇನೆಯನ್ನು ನಿರ್ನಾಮ ಮಾಡಿದಂತಹ ಶೂರ ನಾನಿದ್ದೇನೆ. ಹಾಗಾಗಿ ಏ ಧೂರ್ತ, ಸರಿಯಾಗಿ ನನ್ನನ್ನು ನೋಡು, ವಿಚಾರ ಮಾಡು, ಆಮೇಲೆ ಮುಂದುವರಿ. ಈಗ ನೀನು ಶತ್ರುಘ್ನನ್ನು ವಧೆ ಮಾಡಿದ್ದರಿಂದ ಆದಂತ ಅನಾಹುತ ಏನು ಗೊತ್ತೇನೆ? ಸೀತಾ ವಲ್ಲಭಗೆ ನೀನು ದುಃಖವನಿತ್ತು ಘಾತಕ ಗೈದವನು, ದುಃಖವನಿತ್ತು ಘಾತಕ ಗೈದಿಗೆಯ, ಘಾತಕ ಗೈದಿಗೆಯ. ನನ್ನ ವಿರೋಧವನ್ನು ಒಬ್ಬ ತಮ್ಮ ಮನುಷ್ಯನಾದ ಕಟ್ಟಿಕೊಳ್ತಾನಂತಾದ್ರೆ ಬದುಕುವುದಕ್ಕೆ ಸಾಧ್ಯ ಉಂಟು ಹೇಳು. ಆದ್ದರಿಂದಲೇ ಮಾತು ಪತ್ತೆ ಆಗದೆ ಇದ್ದಾಗ ಸಾರಿ ಹೇಳಿ ಸರ್ಪವನ್ನಾದ್ರೂ ಕೊಲ್ಲಬಹುದು ಎನ್ನುವಂತಹ ನ್ಯಾಯನ ಅವನನ್ನು ಕೊಂದು ಕಳೆದಿದ್ದೇನೆ ನಾನು. ಅಯ್ಯ, ಊರ 10 ಸಮಸ್ತರು ದೇಣಿಗೆ ಕೊಡ್ತಾರಂತಾದ್ರೆ ಯಾರು ಬೇಕಾದ್ರೆ ಯಾವ ಉತ್ಸವವನ್ನು ಬೇಕಾದ್ರೂ ಮಾಡಬಹುದು. ನೀನು ಮಾಡಿರುವಂತಹ
ಮಾಡಿದೀಯ ಅಷ್ಟೇ. ಏನಾಯ್ತು? ಲೋಕದ ಎಲ್ಲಾ ಶಕ್ತಿಗಳು ಒಗ್ಗೂಡಿರುವಂತಹ ಹೊತ್ತಿನಲ್ಲಿ ನೀನು ತ್ರಿಪುರಾಸುರರ ವಧೆಯನ್ನು ಮಾಡಿರಬಹುದು. ಆದರೆ ಅದು ಉಳಿದವ್ರು ಮಾಡ್ಬೋದಿತ್ತಲ್ಲ. ಪ್ರಸ್ತುತ ನಿನಗೆ ಬೇರೆ ಆಗ್ಲಿಕ್ಕೆ ಆಗ್ಲಿಲ್ಲ. ಮಹಾಮೇರುವಂತ ಒಂದು ಜಡಕ್ಕೆ ಒಂದು ಬಿಲ್ಲಾಗುವುದಕ್ಕಾಗಿ ವಾಸುಕಿ ನೇಣಾಗಿದೆ. ನಿನಗೆ ಆಗ್ಲಿಕ್ಕೆ ಆಗ್ಲಿಲ್ಲ. ಮಹಾವಿಷ್ಣು ಆದ್ರೂ ಧನುಸ್ಸಾಗಿದ್ದಾನೆ, ಕಳರ ವಧೆಗೆ ಕಾರಣನಾಗಿದ್ದಾನೆ. ನಿನಗೆ ಬೇರೆ ಎಂತದ್ದು ಉಪಾಧಿ ಆಗ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಸ್ಥಾಣುವಾಗಿ ನೀನು ನಿಂತೆ. ಹೌದಾ? ನನ್ನನ್ನೇ ಧನುಸನ್ನಾಗಿ ಆತ ಉಪಯೋಗಿಸಿಕೊಳ್ಳಬಹುದಿತ್ತಲ್ಲ. ಅಯ್ಯ, ನಿನಗೆ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ದು ಹೌದಾ? ಜೊತೆಯಲ್ಲಿ ಶತ್ರುಘ್ನನ ನಾಶವನ್ನು ಮಾಡಿದೆ. ವೀರವನಿಗೆ ಎದುರಾಗಿದ್ದಾನೆ ಎನ್ನುವ ಒಂದೇ ಒಂದು ಉದ್ದೇಶದಿಂದಲಾಗಿ ನೀನು ಶಿವನೇ ಹೌದು ಅಂತಾಗಿದ್ದಾನೆ. ಲೋಕವನ್ನ ಪೊರೆಯುವಂತಹ, ಲೋಕವನ್ನ ಕಾಪಾಡುವಂತಹ, ದುಷ್ಟನ ನಾಶವನ್ನು ಮಾಡುವಂತಹ ಉದ್ಯೋಗ ನಿನ್ನದ್ದಾಗಿರುತ್ತಿದ್ದರೆ ಕೈಲಾಸದಲ್ಲಿ ಇರಬೇಕಾಗಿತ್ತು. ಅದನ್ನು ಬಿಟ್ಟು ಮಾವನ ಮನೆಯಲ್ಲಿ ಬಿಡಾರ ಬಿಟ್ಟಂತೆ ಶಿವನೇ ಏನು ನಮ್ಮ ಶತ್ರುಘ್ನನ ನಾಶ ಮಾಡುತ್ತೀಯ. ತನ್ಮೂಲಕವಾಗಿ ಸೀತಾವಲ್ಲಭನು ಅಂತಹ ಲೋಕ ಪೂಜನೀಯನಾದಂತಹ ರಾಮಚಂದ್ರನ ಅಶ್ವಮೇಧಕ್ಕೆ ಅಡ್ಡಿಕಾರ್ಯವನ್ನು ನೀನು ಮಾಡುತ್ತಾ ಇದ್ದೀಯ. ತ್ರಿಮೂರ್ತಿಗಳು ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಕರ್ತರಾದವರು, ಅಂತವರಲ್ಲಿ ನೀನೊಬ್ಬನೆನ್ನುವ ಹಾಗೆ ನಾವು ಆರಾಧಿಸುವವರು. ಹಾಗಾದ್ರೆ ಅಶ್ವಮೇಧದ ಕುದುರೆ ಮಾನವನ ಸಂದೇಶದಂತೆ ಹೋಗುವುದಲ್ಲ, ದೇವತೆಗಳು ನಡೆಸುತ್ತಾರೆ ಎನ್ನುವ ಹಾಗೆ. ಹಾಗಾದ್ರೆ ನೀನು ದೇವತಾ ಸ್ವರೂಪಿಯೇ ಹೌದಂತಾಗಿದ್ದರೆ ಅಶ್ವಮೇಧಕ್ಕೆ ಪೂರಕನಾಗಿ ಪ್ರೇರಕನಾಗಿ ಇರುವುದನ್ನು ಬಿಟ್ಟು ಹೆಣ್ಣು ಕಟ್ಟಿದ್ದಾನೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಯಾರದ್ದೋ ಮನೆಯಲ್ಲಿ ಬಂದು ಬಿಡಾರವನ್ನು ಮಾಡುತ್ತಾ ಕೇವಲ ಅವನ ಪಕ್ಷವಾದಿಯಾಗಿ ಬಂದೆ ಅಂತಾದ್ರೆ ತ್ರಿಮೂರ್ತಿಗಳ ಸ್ಥಾನದಲ್ಲಿ ನೀನಿದ್ದು ಅಲ್ಲಿ ಒಂದು ಲೋಪವನ್ನು ಮಾಡಿದ ಹಾಗಾಗುತ್ತದೆ. ನಿನ್ನ ಕರ್ತವ್ಯದಿಂದ ನೀನು ವಿಮುಖನಾದ ಹಾಗಾಗುತ್ತದೆ. ಈಗ ಇಲ್ಲಿ ಇದ್ದೇನೆ ಎಂಬ ಕಾರಣಕ್ಕೆ ಅಲ್ಲಿಯ ಜಾಗಕ್ಕೆ ಜನವೇ ಇಲ್ಲ ಅಂತ ಯೋಚನೆ ಮಾಡಬೇಡ. ನಾವು ಇಲ್ಲಿದ್ದು ಆ ವ್ಯವಹಾರ ನೋಡಿಕೊಳ್ತೇವೆ. ಆ ವ್ಯವಹಾರ ನೋಡಿಕೊಳ್ಳುವನಾಗಿದ್ರೆ ಅಶ್ವಮೇಧಕ್ಕೆ ಪೂರಕನಾಗಿರಬೇಕಾಗಿತ್ತು. ಅದರ ಬದಲಾಗಿ ಸೀತಾ ವಲ್ಲಭನಿಗೆ ಇಂಥ ವಿರೋಧವನ್ನು ವ್ಯಕ್ತಪಡಿಸಿದ ನೀನು ತ್ರಿಮೂರ್ತಿಗಳಲ್ಲಿ ಒಬ್ಬನೇ ಆಗಿರು. ಅಂಜಲಾರೆ ಬೆದರಲಾರೆ. ನಿನ್ನ ಹುಟ್ಟಳಗಿಸಿ ಏನು ನನಗೆ ಹೇಳುವ ನೀನೆಲ್ಲಿರ್ಬೇಕಿತ್ತು? ಎಲ್ಲಿ? ಎಲ್ಲ ಮರದಿಂದ ಮರಕ್ಕೆ ಹಾರುತ್ತಾ ಇರಬೇಕಿತ್ತು. ಅದನ್ನು ಬಿಟ್ಟೆ ಕೆಳಗಿಳಿದು ಬಂದೆ, ರಾಮಸೇನೆಯಲ್ಲಿ ಸೇರಿಕೊಂಡೆ. ನಿಮ್ಮ ರಾಮಸೇನೆಯವರು ಆಗಾಗ ಒಂದು ಉಪದ್ವಾಪ ಮಾಡುವುದಂತ ಹೇಳಿದ್ರೆ ರಾಮಸೇನೆ ಮತ್ತೆ ಹೇಳಲಿಕ್ಕಾಗುವುದಿಲ್ಲ. ಮನೆಗೆ ಕಲ್ಲು ಹೊಡೆಬಹುದು ನೀವು. ಯಾರು? ನಾವು. ಮತ್ತೆ ನಿನ್ನಂತವ ಸೇರಿಕೊಂಡ್ರೆ ಹಾಗೆ ಆಗುವುದು. ದೂರ್ತರಿಗೆ ಅಂತ ಉಪಟ ರಾಮಸೇನೆ ಒಳ್ಳೆಯದಲ್ಲ ಅಂತ ಹೇಳುವುದಲ್ಲ ನಾನು. ಒಳ್ಳೆಯವರೇ ಹೌದು. ಆದ್ರೆ ಅಲ್ಲಲ್ಲಿ ಅಕ್ಕಿಯ ಮುಡಿಯಲ್ಲಿ ಕೆಲವು ಕಲ್ಲುಗಳಿದ್ದ ಹಾಗೆ ನಿನ್ನಂತ ಒಬ್ಬೊಬ್ಬ ಸೇರಿಕೊಂಡ್ರೆ ಸಾಕಾಗ್ತದೆ. ಇಡೀ ಸೇನೆ ಹೆಸರು ಹಾಳಾಗಿ ಹೋಗ್ತದೆ. ಗೊತ್ತುಂಟು ನಿನಗೆ? ಇಲ್ಲದೆ ಇದ್ರೆ ಹೋಗಿ ನಮ್ಮ ಮಾವನಲ್ಲಿ ಬಂದು ನೀವು ರಾಮ ದೊಡ್ಡವಂತ ಹೇಳ್ತೀಯಲ್ಲ ನೀನು. ನಮ್ಮ ಮಾವ ಬಿಡ್ತಾನ? ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಬೋಳೆ ಶಂಕರ್ ಹೇಳು. ಯಾಕೆ ಗೊತ್ತಾ? ನೀನು ನನ್ನ ಅಳಿಯ, ನನ್ನ ವೀರಮಣಿಯ ಪಕ್ಷವನ್ನ ಅಂತ ವ್ಯವಹರಿಸುತ್ತಿ ಅಂತಾದ್ರೆ ಹಾಗಾದ್ರೆ ನೀನು ಲೋಕದ ಕಲ್ಯಾಣವನ್ನು ನಡೆಸುವಂತ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿ ಏನು ಉಪಯೋಗವಾದ ಹಾಗಾಯಿತು? ಏನು? ಹಾಗಾದ್ರೆ ಕೇವಲ ಒಬ್ಬನ ಪಕ್ಷಪಾತಿಯಾಗಿ ನೀನು ವ್ಯವಹರಿಸುತ್ತಿ ಅಂತಾದ್ರೆ ದೈವತ್ವದ ನೆಲೆಯಲ್ಲಿ ಲೋಕಕ್ಷೇಮವನ್ನು ಸಾಧಿಸುವುದಕ್ಕೆ ನೀನು ಪೂರಕನಾಗುವುದಿಲ್ಲ ಅಂತಾದ್ರೆ ನಿನ್ನಂತವನಿಗೆ ಗೌರವ ಕೊಡಬೇಕಾದಾದ್ರೆ ಯಾಕೆ? ದೇವರ ನಿನ್ನ ಒಂದು ಸಂಸಾರವೇ. ನಿನಗೆ ಯಾರಾದ್ರೂ ಹೆಣ್ಣು ಕೊಡ್ತಾರಂತ ಆದಾಗ ಹೋಗಿ ಹೆಂಡತಿ ಮನೆಯಲ್ಲಿ ಬಿಡಾರ ಬಿಡುತ್ತಿಯಲ್ಲ ಪುಣ್ಯಾತ್ಮ ನೀನು. ಅದು ಹಾಗೆ ಏನು? ಯಾಕಂದ್ರೆ ನಾನಾಗಿ ಬಿಡಾರ ಮಾಡಿದ್ದಲ್ಲ. ಇಲ್ಲೇ ಉಳಿಯಬೇಕು ಅಳಿಯ ದೇವರೇ ಅಂತ ಉಳಿಸಿಕೊಂಡು ನನ್ನ ಪಾದ ಪೂಜೆ ಮಾಡ್ತಾರೆ. ಗೊತ್ತುಂಟು? ಕೆಲವು ಅಳಿಯಂದರಿಗೆ ಗೌರವವೇ ಸಿಗುವುದಿಲ್ಲ. ನಿನ್ನ ಮನೆ ಅಳಿಯನಾಗಿ ಹೆಂಡತಿಯ ಗಂಡನಾಗಿ ಅಮ್ಮವರ ಗಂಡನಾಗಿರುವುದು. ನಾನು ಹಾಗಲ್ಲ, ದೇವಾದಿದೇವನಾಗಿ ಇಲ್ಲಿದ್ದು ಎಲ್ಲರಿಂದಲೂ ಪೂಜೆ ಪುರಸ್ಕಾರವನ್ನು ಪಡೆಯುತ್ತಾ ಇದ್ದವನು. ನಿನ್ನ ಕಥೆ ಯಾರಿಗೆ ಗೊತ್ತಿಲ್ಲ ಹೇಳು. ನೀನು ಕೈಲಾಸ ಬಿಟ್ಟ ಉದ್ದೇಶ ಏನು ಅಂತ ನಮಗೆ ಗೊತ್ತಿಲ್ವ ಹೇಳು. ನೀನು ಇಲ್ಲಿ ಇದ್ದ ಉದ್ದೇಶವಾದ್ರೆ ಏನು, ಕೈಲಾಸಕ್ಕೆ ಬಿಟ್ಟದ್ದು ಯಾಕೆ? ನಿನ್ನ ಹೆಂಡತಿ ಒಬ್ಬಳು ಕಾಳಿ, ಅವಳ ನೋಡ್ಲಿಕ್ಕೆ ಆಗತ್ತದ? ಕಾಳಿ ವಿಕಾರ ಸ್ವರೂಪದ ಒಂದು ಹೆಂಡತಿ ಕಾಳಿ. ಮತ್ತೆ ನೀನು ವಿಷ ಕುಡಿದದ್ದು ಯಾಕೆ? ಲೋಕ ಕಲ್ಯಾಣಕ್ಕಾಗಿ ಅಲ್ಲ ಇವ ವಿಷ ಕುಡಿದದ್ದು. ಮತ್ತೆ ಒಬ್ಬ ಮಗ ಗಣಪ, ಹೊಟ್ಟೆ ಇಷ್ಟು ದೊಡ್ಡದುಂಟು, ಅವನಿಗೆ ಎಷ್ಟು ತಿನ್ಲಿ ಕೊಟ್ಟರು ಸಾಕಾಗುವುದಿಲ್ಲ. ಉಂಡೆ ಕಡುಬು ಚಕ್ಕುಲಿ ಅಂತ ಹೇಳ್ಕೊಂಡು ಇದ್ದದನ್ನೆಲ್ಲ ತಿನ್ನುತ್ತಾ ಇರುವ ಅವ. ಮತ್ತೊಬ್ಬ ಷಣ್ಮುಖ 6 ಮುಖಗಳನ್ನು ಹೊತ್ತಿದ್ದಾನೆ. ಶೀತ ಇದ್ದಂತಾದ್ರೆ ಸಿಂಬಳ ತೆಗಿಲಿಕ್ಕೆ ನಿನಗೆ 2 ಕೈ ಸಾಕಾಗ್ಲಿಕ್ಕಿಲ್ಲ. ಅಂತ ಮಕ್ಕಳು, ಕಾಳಿ ಅಂತ ಹೆಂಡತಿ, ಅಂತ ಮತ್ತೆ ಇಂಥ ಗಂಡ ವಿಷ ಕುಡಿದೆ ಮತ್ತೆ ಇನ್ನೆಂತದ ಮಾಡತಿ ನೀನು? ಹಾಗಾದ್ರೆ ವಿಷ ಕುಡಿದಂತ ನಾಟಕವಾಡಿಕೊಂಡು ಈಗ ಯಾರದ್ದೋ ಮನೆಯಲ್ಲಿ ಹೆಣ್ಣು ಕಟ್ಟಿದ್ದಾರೆ ಎನ್ನುವ ಹಾಗೆ ಬಂದು ಬಿಡಾರ ಮಾಡಿಕೊಂಡಿರುವಂತ ನೀನು ಏನ ವಚನಂ ಶ್ರುತಮಾಖ್ಯಾತಿ, ಮಾತು ಮನಸಂಸ್ಕಾರ ತೋರಿಸ್ತದಂತ. ಹೌದಾ? ನೀವು ಮಾಡಿದ ಕಾರ್ಯ ಅಲ್ವ ಅದು? ನಾನು ಕೇಳಿದ್ದೆ ಹನುಮಂತ ಬಾಳ ಒಳ್ಳೆಯವ. ಹೌದೌದು. ಮತ್ತೊಬ್ಬರು ನಿಂದಿಸುವುದಿಲ್ಲ ಅಂತ. ಇಲ್ಲ. ನಮ್ಮ ಸಂಸಾರದ ಕುರಿತಾಗಿ ಅವಹೇಳನ ಮಾಡ್ತೆ ಅಂತ ನೀ ಯಾವ ಹನುಮಂತ ಅಂತ ನಾವು ಯೋಚನೆ ಅಲ್ಲ. ಯಾವ ಹನುಮಂತ ಅಲ್ಲ, ನಮ್ಮ ರಾಮ ಕಾರ್ಯಕ್ಕೆ ನೀನು ಪೂರಕನಾಗದಿಂದ ಮಾಡಿಕೊಂಡು ರಾಮ ಸೇವಕನಾಗಿ ರಾಮ ಭಕ್ತರ ಅಂತ ನನಗೆ ಇಂಥ ಅವಹೇಳನ ಕಾರ್ಯ ಶೋಭಿಸುವುದಿಲ್ಲ. ನೆನಪಿಟ್ಟುಕೋ. ಒಬ್ಬ ರಾಮ ಕಾರ್ಯಕ್ಕೆ ಪೂರಕನಾಗಿರಬೇಕಂತ ಶಿವನು ರಾಮ ಕಾರ್ಯಕ್ಕೆ ವಿರೋಧ ತಂದೊಡ್ಡುತ್ತಾನಂತ ಆದ್ರೆ ರಾಮದಾಸನಿಂದಲೇ ಅವಮಾನಕ್ಕೆ ಒಳಗಾಗಬೇಕಾಗಿತ್ತು. ರಾಮ ಕಾರ್ಯಕ್ಕೆ ವಿರೋಧ ತಂದೊಡ್ಡಿದ್ದು ಯಾವಾಗ ಅಂತ ಯೋಚನೆ ಮಾಡಿಕೋ. ಭಸ್ಮಾಸುರನಿಂದ ಹೆದರಿ ಓಡುತ್ತಿರುವಂತಹ ಕಾಲದಲ್ಲಿ ನಮ್ಮ ರಾಮನ, ನಮ್ಮ ವಿಷ್ಣುವಿನ ಮೊರೆಯನ್ನು ಹೊಕ್ಕಿಕೊಂಡು ಬದುಕಿದವ ನಿನಗೊಂದೊಂದು ಮಕ್ಕಳು ಹುಟ್ಟುದು. ಒಂದು ತಲೆ ಕೂದಲಲ್ಲಿ, ಒಂದು ಭಸ್ಮದಲ್ಲಿ, ನಿನಗೊಂದು ಕಣ್ಣೀರಲ್ಲಿ, ಎಲ್ಲ ಮಕ್ಕಳೇ ಹುಟ್ಟುವುದು. ಒಂದು ತಲೆ ಸರಿ ಇಲ್ಲದಿದ್ದಂತ ಮಕ್ಕಳು. ನಿನ್ನಿಂದ ಹುಟ್ಟಿಸ್ಲಿಕ್ಕೆ ಆಗದೆ ಇದ್ರೆ ಉಳಿದವರು ಹೊಣೆಗಾರರ. ಹೌದಾ? ಬೇಡ ಅಂತ ಅನರ್ಥಕಾರಿಯಾದಂತ ಮಕ್ಕಳು ಹುಟ್ಟಿದರೆ ಏನು,
ಅಂದ್ರೆ ಏನು? ಅಂತ ಮಕ್ಕಳಿಗೆ ನಾನು ಕೊಲ್ಲಿಕ್ಕೆ ಬರ್ಲಿಲ್ವಾ? ನನಗೆ ಸಿಟ್ಟು ಬಂದ್ರೆ ಹಾಗೆ ಯಾವ್ದ್ರಿಂದ ಮಕ್ಕಳು ಹುಡ್ತಾರೆ ಅಂತ ಹೇಳಲಿಕ್ಕೆ ಆಗುದು. ಹೌದಾ? ಅಂತ ಅದೇ ಹೇಳಿದ್ದು, ಅಂತ ಕಾಲದೆಲ್ಲ ಹುಟ್ಟಿಸ್ತೀರಿ, ಕೊಲ್ಲುವುದಕ್ಕೆ ನಮ್ಮ ರಾಮ ಬರ್ಬೇಕಾಯ್ತಲ್ಲ. ಭಾಷಣ ಮಾಡ್ಲಿಕ್ಕೆ ಬಂದದ್ದಲ್ಲ ಇಲ್ಲಿ. ಮತ್ತೆ ನೋಡುವ. ಶತ್ರುಘ್ನ ವಾಗಿನಿ ಧಾರಿಣಿಯೋನೆ ಉರುಳಿದೆ ವೀರಮಣಿ ಶತ್ರುವಾಗಿನಿ ಧಾರಿಣಿಯೋಳ ಹೊರಗಿರಿ ಸುಮ್ಮನೆ ಸಮಯ ಹಾಳು ಮಾಡೋದಾಗಲ್ವಾ? ಅಲ್ಲ ಈಗಾಗಲೇ ಸಮಯ ಹಾಳು ಮಾಡಿದ್ದೇವೆ ನಾವು, ಇನ್ನೂ ಸಮಯ ಹಾಳು ಮಾಡುದು. ನೀನು ಬಂದದ್ರಿಂದ ಹಾಳಾದ. ನಾನು ಬರುವುದಕ್ಕೆ ಕಾರಣ ನೀವು ಹೌದಲ್ವಾ? ಮೊದಲು ನೀನು ಹಾಳು ಮಾಡಿದೆ. ಆ ವೀರಮಣಿಯ ನಾಶವಾದಾಗ ನಾವು ಹೋಗುತ್ತಿದ್ದೇವಲ್ಲ, ಆಮೇಲೆ ನಾನು ಸೇರಿಕೊಂಡೆ. ಈಗ ನಾನು ಕಡಿಮೆ ಆಗ್ಲಿಕ್ಕೆ ಆಗ್ತದ? ನಿನ್ನೆ ಎದುರ ಮೇಲೆ ನಾ ಕಡಿಮೆ ಆಗ್ಲಿಕ್ಕೆ ಆಗ್ತದ? ನಮ್ಮ ಹೆಚ್ಚುತನ ಇದ್ರೆ ಆ ಹೆಚ್ಚುತನ ತೋರಿಸಬೇಕು. ಮತ್ತೊಬ್ಬರಿಂದ ನಾವು ಹೆಚ್ಚಾಗಬೇಕೆನ್ನೋ ಹಾಗೆ ಯತ್ನಿಸ ಕೂಡದು. ಅಲ್ಲ, ಹೆಚ್ಚಾಗಬೇಕಲ್ಲ. ನಾನು ಯಾವತ್ತೂ ಹೆಚ್ಚುತನವನ್ನು ಹೆಚ್ಚು ಕಾಣಿಸುವುದಕ್ಕೆ ಬಂದದ್ದು. ನಾನು ಹೆಚ್ಚು ಹೌದಲ್ವಾ? ಹೆಚ್ಚೆ ನಾನು ದೊಡ್ಡವ ಹೌದಲ್ವಾ? ಅಧಿಕವೇ. ನೀವು ಒಪ್ಪಿಕೊಳ್ತೀನಿ. ಅಧಿಕವೇ. ನಿನಗಿಂತಲೂ ನಾನು ಅಧಿಕ, ಹೌದಾ? ಅದು ಸ್ವಲ್ಪ ಹೆಚ್ಚಾಗುತ್ತೆ. ಯೋಚನೆ ಮಾಡು. ನಿನ್ನ ಕಾರಣದಿಂದ ವೀರಮಣಿಯ ಸೇನೆ ಹೌದು ಹತಪತಿತ ಪ್ರೇತಪ್ರಾಯವಾಗಿದೆ. ಮಾತ್ರ ಅಲ್ಲ, ಮತ್ತೆ ನಿಮ್ಮ ಸೇನೆ ಕೆಲವಷ್ಟು ಬಿದ್ದಿದೆ. ಈಗ ನಾನು ಯೋಚನೆ ಮಾಡ್ತಾ ಇದ್ದೇನೆ, ಏನು ಬಹಳಷ್ಟು ಹೋರಾಟ ಮಾಡಿದ್ದೇವೆ, ಆದ್ರೆ ಸೋಲು ಗೆಲುವು ಇದಮ್ಮಿತ್ತ ಮೇಲುವಂತ ನಿರ್ಣಯ ಇದುವರೆಗೆ ಆಗ್ಲಿಲ್ಲ. ಹಾಗಾಗಿ ಈಗ ನಾನು ಯೋಚನೆ ಮಾಡುದು ಏನದು? ಆರಿಗೋಸುಗ ಎಂಬ ಕದನವು. ಹೌದಾ? ಹೋರಾಟ ಮಾಡ್ಬೇಕು. ಮಾಡಿದ್ರೆ ಏನಾದ್ರೂ ಪ್ರಯೋಜನ ಆಗ್ಬೇಕು ಬೇಡವಾ? ಬೇಕು. ಪ್ರಯೋಜನ ಇಲ್ಲದೆ ಸುಮ್ಮನೆ ಹೊಡೆದಾಟ ಮಾಡುದು, ಸಮಯ ಹಾಳು ಮಾಡಿದ್ರೆ ಪ್ರಯೋಜನ ಏನು? ಈಗ ನಾನು ಇಷ್ಟು ಮಾಡಿದ್ರು ಕಡೆಗೆ ಪ್ರಯೋಜನ ಇಲ್ವಾ? ಪ್ರಯೋಜನ ಮನುಷ್ಯ ನ ಮಂದೋಪಿ ಪ್ರವರ್ತತೆ. ಅಪೇಕ್ಷೆ ಇದ್ದಲ್ಲ. ಯಾವ ಹೆಡ್ಡನೆ ಆದ್ರೂ ಲಾಭ ಇಲ್ಲದೆ ಯಾವ ಕೆಲಸವನ್ನು ಮಾಡುವುದಿಲ್ಲಂತೆ. ಹೌದಾ? ಆ ಮಟ್ಟಿಗೆ ನೀನೊಂದು ಲಾಭ ಇಲ್ಲದೆ ಕೆಲಸ ಮಾಡ್ತೀಯ. ಕೇವಲ ರಾಮಸೇನೆಗೆ ಜಯವಾದರೆ ಆಯ್ತು, ಅಷ್ಟೇ ನಮ್ಮ ಉದ್ದೇಶ. ನೋಡು, ಒಬ್ಬ ಕಲಾವಿದ ಯಾವತ್ತೂ ಸ್ತ್ರೀವೇಷವನ್ನೇ ಮಾಡುವವ ಒಂದು ದಿನ ಗಂಡು ವೇಷ ಮಾಡ್ತಾನೆ.